ಪುಟ್ಟ ಇಲ್ದಿರೋದು ಬೇಜಾರು, ಪ್ರತಾಪು ಬಂದಿಲ್ಲ. ಸೀರಿಯಸ್ಲಿ ಮಾಡ್ಕೊಂಡು ನಿಂಗೆ ಆನಿವರ್ಸರಿ ಚಪ್ಪಲಿ ಹೇಳು, ನಿಂದ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ನನಗೆ ಜಾಸ್ತಿ ಮಾತಾಡಕ್ ಬರೋದಿಲ್ಲ, ಸ್ವಲ್ಪ ನಾಚಿಕೆ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ವರುಣಾರದೆ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಯಾಕಂದ್ರೆ ಇವತ್ತು ಪುಟ್ಟ ಇಲ್ಲ, ಅವ್ನು ಹೊರಗೆ ಹೋಗಿದ್ದಾನೆ. ಯಾವುದೋ ಒಂದು ಶೂಟ್ ಎಮರ್ಜೆನ್ಸಿ ಅಂತ, ಎಮರ್ಜೆನ್ಸಿ ಅಂದ್ರೆ ಯಾವುದೋ ಒಂದು ಶೂಟ್ ಅಂತ ಆಚೆ ಹೋಗಿದ್ದಾನೆ. ಒಂದು 2 days ಇರೋದಿಲ್ಲ. ಸೊ ಅವ್ನು ಇಲ್ಲಿರೋ ಟೈಮಲ್ಲೇ ನನ್ನ ಆನಿವರ್ಸರಿ ಬಂದಿರೋದ್ರಿಂದ, ಅಂದ್ರೆ ನನ್ನ ವೆಡ್ಡಿಂಗ್ ಆನಿವರ್ಸರಿ ಬಂದಿರೋದ್ರಿಂದ ಸೊ ಇವತ್ತು ನಾನೇ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಅವನು ಕೂಡ ಹೇಳ್ದ, ಬಿಕಾಸ್ ಏನೇ ಆದ್ರೂ ನಾವು ನಮ್ಮ ಮನೇಲಿ ಏನೇ ಸೆಲೆಬ್ರೇಷನ್ ಆದ್ರೆ, ಆ್ಯನಿವರ್ಸರಿ, ಬರ್ಡೇ, ಎನಿಥಿಂಗ್, ನಾವು ಅದನ್ನು ಒಂದು ವ್ಲಾಗ್ ಮಾಡಿಟ್ಟಿರ್ತೀವಿ. ಬಿಕಾಸ್ ಅದು ನಮಗೆ ಮುಂದೆ ಕುತ್ಕೊಂಡು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನಾವು ಲಾಸ್ಟ್ ಟೈಮ್ ಕೂಡ ವ್ಲಾಗ್ ಮಾಡಿದ್ವಿ, ಎಲ್ಲ ನನ್ನ ಆ್ಯನಿವರ್ಸರಿಗೂ ವ್ಲಾಗ್ ಮಾಡಿದ್ವಿ. ಸೊ ಈ ಇಯರ್ ಯಾಕೆ ಮಿಸ್ ಔಟ್ ಮಾಡೋದು, ಅವನಿಲ್ಲ ಅಂದರೆ. ಸೊ ಅದಕ್ಕೆ ನಾನಿಲ್ಲ ಅಂದರೆ ನೀವೇನಕ್ಕೆ ಇದು ಮಾಡ್ಕೊತೀರ, ನೀನೇ ಬಂದು ವ್ಲಾಗ್ ಮಾಡು ಅಂತ ಅಂದ. ಸೊ ಅದಕ್ಕೆ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ನಾನೇ ಮಾಡೋಣ ಅಂತ. ನನ್ನ ಆ್ಯನಿವರ್ಸರಿ ನಾನೇ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಜಾಸ್ತಿ ಮಾತಾಡೋಕ್ಕೆ ಬರೋದಿಲ್ಲ, ಸ್ವಲ್ಪ ನಾಚಿಕೆ. ಆ್ಯಂಡ್ ನಂಗೆ ಕ್ಯಾಮ್ರಾ ತಂದಾಗ ಅವ್ನು ಮಾತಾಡ್ಸ್ದಾಗ ಮಾತಾಡ್ತೀನಿ. ನನಗೆ ನಾನು ಮಾತಾಡ್ಬೇಕಂದ್ರೆ ನಂಗೆ ಗೊತ್ತಾಗಲ್ಲ ಏನು ಮಾತಾಡಬೇಕು, ಬ್ಲಾ 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 ಅಂದ್ಬಿಡ್ತೀನಿ. ಸೊ ಅದಕ್ಕೆ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ಇವಾಗ ಬೆಳಿಗ್ಗೆ ಕುಶಾನಿನ ಅಂಗನವಾಡಿಗೆ ಬಿಡಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಕುಶಾನಿ ರೆಡಿನಾ ಅಂಗನವಾಡಿಗೆ ಹೋಗೋಕ್ಕೆ? ಹೋಗೋಣ? ಸೇಮ್ ಆಗುತ್ತೆ. ಇವತ್ತೆಲ್ಲ ಆ್ಯನಿವರ್ಸರಿ ಅಲ್ವಾ, ಏನೇನು ಆಗುತ್ತೆ, ಪ್ರತಾಪ್ ಬರ್ತಾರೆ. ಸೊ ನೋಡೋಣ ಏನೇನು ಆಗುತ್ತೆ ಅಂತ. ಫಸ್ಟ್ ಇವಾಗ ಅವಳನ್ನ ಅಂಗನವಾಡಿಗೆ ಬಿಟ್ಟು ಬರೋಣ. ಸೊ ಗೈಸ್, ಇವಾಗ ಕುಶಾನಿನ ಅಂಗನವಾಡಿಗೆ ಬಿಟ್ಟು ನಾನು ಇವಾಗ ಮತ್ತೆ ನಮ್ಮ ಹಳೆ ಮನೆಗೆ ಬಂದಿದ್ದೀನಿ. ಯಾಕೆ ಅಂದರೆ ಕೆಲವೊಂದು ಐಟಮ್ಸ್ ಇತ್ತು ತೊಗೊಂಡೋಗೋಣ ಅಂತ. ಇವಾಗ ಏನು ಅಂದರೆ ಹೆಂಗಾಗಿದೆ ಅಂದರೆ, ಅಟ್ಲೀಸ್ಟ್ ನಾವು 2 days once ಇಲ್ಲ 3 days once ಇಲ್ಲ ವೀಕ್ಲಿ ಅಟ್ಲೀಸ್ಟ್ ಒಂದು 3 times ಆದರೂ ನಾವು ಈ ಹಳೆ ಮನೆಗೆ ಬಂದೇ ಬರ್ತೀವಿ. ಬಿಕಾಸ್ ಏನಾದ್ರು ಎಲ್ಲ ಐಟಮ್ ಆಲ್ಮೋಸ್ಟ್ ಮೇನ್ ತೊಗೊಂಡೋಗಿದ್ದೀವಿ. ಆಮೇಲೆ ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಬಂದು ತೊಗೊಂಡೋಗ್ಬೋದು ಅನ್ನೋ ಐಟಮ್ಸ್ ಎಲ್ಲ ಇಲ್ಲೇ ಬಿಟ್ಟಿದ್ದೀವಿ. ಸೊ ಅದಕ್ಕೆ ಮತ್ತೆ ಇವಾಗ ಇಲ್ಲಿ ಬಂದೆ, ಏನೋ ಒಂದು ಐಟಮ್ ಬೇಕಿತ್ತು ತೊಗೊಂಡೋಗೋಣ ಅಂತ. ಸೊ ಈ ಮನೇಲಿ ತುಂಬ ಮೆಮೊರೀಸ್ ಇದೆ. ಒಂದು ದಿವಸ ಬರ್ತಾರೆ ಇದ್ರು, ನಾಳೆ ಹೋಗ್ಬೇಕು ಅಂತ ಅನಿಸ್ತಿರುತ್ತೆ. ಬಿಕಾಸ್ ಇಲ್ಲಿ ತೇಜಸ್ ನೆನಪಿದೆ, ಮತ್ತು ನಮ್ಮ ತಾತ ನೆನಪಿದೆ, ಮತ್ತು ನಾನು 2 ಮಕ್ಕಳದು ಡೆಲಿವರಿ ಆಗಿದ್ದು ಇಲ್ಲೇ, ಬಾಣಂತನ ಆಗಿದ್ದಿಲ್ಲೇ. ಒಂಥರ ತುಂಬ ಒಳ್ಳೆ ಮೆಮೊರೀಸ್ ಇದೆ ಈ ಮನೇಲಿ. ಸೊ ಅದಕ್ಕೆ ಏನೋ ಒಂಥರ ಅಟ್ಯಾಚ್ಮೆಂಟ್ ಈ ಮನೆ ಮೇಲೆ. ಸೊ ಇವಾಗ ನಾನು ಯಾಕೆ ಬಂದಿರೋದು ಅಂದರೆ, ಇಲ್ಲಿ ಕರೆಂಟ್ ಇಲ್ಲ, ತುಂಬ ಕತ್ತಲಿದ್ದೆ. ಬಿಕಾಸ್ ನಾವು ಕರೆಂಟ್ ಬಿಲ್ ಕಟ್ಟಿಲ್ಲ, ಅದಕ್ಕೆ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ನಾನು ಆ್ಯಕ್ಚುಲಿ ಒಂದು ಐಟಮ್ ಬೇಕಿತ್ತು, ಐಟಮ್ ತೊಗೊಂಡೋಗೋಣ ಅಂತ ಬಂದೆ. ಯಾವ ಐಟಮ್ ಅಂತ ತೋರಿಸ್ತೇನೆ. ಸೊ ಗೈಸ್, ಆ್ಯಕ್ಚುಲಿ ನಾನು ಬ್ಲೆಂಡರ್ ತೊಗೊಂಡೋಗೋಣ ಅಂತ ಬಂದಿದ್ದು. ಬಿಕಾಸ್ ಇವಾಗ ಗುಣವ್ಗೆ ಆ್ಯಪಲ್, ಕ್ಯಾರೆಟ್ ಇವೆಲ್ಲ ತಿನ್ಸಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ಬ್ಲೆಂಡರ್ ಬೇಕಿತ್ತು, ಬ್ಲೆಂಡ್ ಮಾಡೋಕ್ಕೆ ಅಂತ ಬಂದೆ. ಅಮ್ಮ ಮನೇಲಿತ್ತು, ಕೇಳಿದಕ್ಕೆ ಹಳೆ ಮನೇಲಿದೆ ಅವರು, ಬಟ್ ಇಲ್ಲಿ ಹುಡುಕ್ತೆ ಎಲ್ಲೂ ಸಿಗಲಿಲ್ಲ. ಸೊ ವಾಪಸ್ ಮನೆಗೆ ಹೋಗ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೇನೆ. ಆ್ಯನಿವರ್ಸರಿ ಪ್ರಯುಕ್ತ ನಾನು ನೆನ್ನೆ ಹೋಗಿ ಪ್ರತಾಪಿಗೆ ಗಿಫ್ಟ್ ತೊಗೊಂಬಂದೆ. ಅದು ಏನು ತಂದೆ ಮತ್ತು ಅದು ಹೆಂಗಿತ್ತು ಅಂತ ಜಸ್ಟ್ ಒಂದು ಚಿಕ್ಕ ಕ್ಲಿಪ್ ತೊಗೊಂಡಿದ್ದೀನಿ, ತೋರಿಸ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಸೊ ಹಾಯ್ ಎಲ್ಲರಿಗೂ, ಇವಾಗ ನಾನು ಇದು ಹಿಂದಿನ ದಿವಸದ ಬ್ಲಾಗ್ ಇದು. ಇವತ್ತು ನಾನು ಏನಕ್ಕೆ ಅಂದರೆ ಗಿಫ್ಟ್ ತರಕ್ಕೆ ಹೋಗ್ತಿದ್ದೀನಿ ಪ್ರತಾಪಿಗೆ. ಅಪ್ಪಂಗೆ ಏನಕ್ಕೆ? ಇಬ್ರದ್ದು ಮದುವೆ ಆಗಿದ್ದ ದಿವಸ ಅಂತೆ, ಅವಳಿಗೆ ಗೊತ್ತು. ಯಾಕೆ ನಾನೇ ಹೇಳಿದ್ದು, ಅದಕ್ಕೆ ಗೊತ್ತು ಅವಳಿಗೆ. ಸೊ ಇವಾಗ ನಾನು ಪ್ರತಾಪಿಗೆ ಗಿಫ್ಟ್ ತರಕ್ಕಂತ ಹೋಗ್ತಿದ್ದೀನಿ. ಅವ್ರು ನಾಳೆ ಬರ್ತಿದ್ದಾರೆ. ಏನು ತೊಗೊಳ್ಳಿ ಅಂತ ತುಂಬ ಯೋಚನೆ ಮಾಡಿ ಫೈನಲ್ ಆಗಿ ಒಂದಕ್ಕೆ ಡಿಸೈಡ್ ಆಗಿದ್ದೀನಿ ಏನು ತೊಗೋಬೇಕು ಅಂತ. ಸೊ ಅದು ಏನು ತೊಗೊತೀನಿ ಅಂತ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನನಗೆ ಬ್ಲಾಗ್ ಜಾಸ್ತಿ ಮಾಡೋಕ್ಕೆ ಬರೋಲ್ಲ, ನಾನು ಹೇಳಿದೆ ಅವಾಗಲೇ ನಂಗೆ ಮಾತಾಡೋಕ್ಕೆ ಬರೋಲ್ಲ ಜಾಸ್ತಿ. ಆ್ಯಂಡ್ ನಂಗೆ ತುಂಬ ಶೈ ಆಗುತ್ತೆ ಅಲ್ಲಿ ಎಲ್ಲರ ಮುಂದೆ ಹಿಂಗೆ ಇಟ್ಕೊಂಡು ಮಾತಾಡೋಕ್ಕೆ. ಅವನಾದರೆ ಆರಾಮಾಗಿ ಹಿಂಗೆ ಇಟ್ಕೊಂಡು ಅಲ್ಲಿ ಮಾತಾಡ್ಬಿಡ್ತಾನೆ. ಬಟ್ ನಂಗೆ ತುಂಬ ಏನಂದರೆ ಶೈ ಆಗುತ್ತೆ, ನಂಗೆ ತುಂಬ ನಾಚಿಕೆ ಆಗುತ್ತೆ ಅಲ್ಲಿ ಎಲ್ಲರ ಮುಂದೆ ಹಿಂಗೆ ಇಟ್ಕೊಂಡು ಮಾತಾಡೋಕ್ಕೆ. ನಾನು ಆದರೆ ಅಲ್ಲಿ ಮಾತಾಡ್ತೀನಿ, ಇಲ್ಲಾಂದರೆ ಸುಮ್ಮನೆ ಅಲ್ಲಿ ಒಂದು ಗ್ಲಿಮ್ಸ್ ತೊಗೊಂಡು ನಾನು ನಿಮಗೆ ಮತ್ತೆ ಆಮೇಲೆ ವಾಪಸ್ ಮನೆಗೆ ಬಂದಮೇಲೆ ಮಾತಾಡ್ತೀನಿ. ಓಕೆನಾ? ಸೊ ಕಮ್ ಲೆಟ್ಸ್ ಗೋ. ಈ ಗಾಡಿ ತೊಗೊಂಡೋಗೋಣ, ಆ ಗಾಡಿ ತೊಗೊಂಡೋಗೋಣ? ಈ ಗಾಡಿನಾ? ಆ ಗಾಡಿ ಅದು ನಿಮ್ಮ ಮಾಮ ಇದಾನಲ್ಲ, ಪುಟ್ಟ ಮಾಮ, ಅವನು ಈ ಹೊಸ ಗಾಡಿ ಬಂದಮೇಲೆ ಹಳೆ ಗಾಡಿಗೆ ಪೆಟ್ರೋಲೇ ಹಾಕಿಸ್ತಿಲ್ಲ.
ಅದಕ್ಕೆ ಪೆಟ್ರೋಲ್ ಇಲ್ಲ. ಅದಕ್ಕೆ ಇವಾಗ ಹೊಸ ಗಾಡೀಲಿ ಹೋಗೋಣ. ಓಕೆನಾ? ಕಮ್. ಸೊ ಗೈಸ್, ಇವೆಲ್ಲದಲ್ಲಿ ನಂಗೆ ಇವಾಗ ಕನ್ಫ್ಯೂಸ್ ಆಗ್ತಿದೆ ಯಾವ್ದು ತೊಗೊಂಡೆ ಅಂತ. ಕುಶನ್ ಹೆಲ್ಪ್ ಮಾಡ್ತಾರೆ. ಕುಶನ್ ಹೇಳಿದ್ರೆ ಯಾವ್ದು ತೊಗೊಳ್ಳಿ? ಅದು ಬೇಕಾ? ಇದು ಅಪ್ಪಂಗೆ ಆಗಲ್ವಾ? ನೋಡಿ, ಇವೆರಡಲ್ಲಿ ನನಗೆ ಇದಿಷ್ಟ ಆಯಿತು. ಬಟ್ ನನಗೆ ಇದಿಷ್ಟ ಆಯಿತು, ಇದಿಷ್ಟ ಆಗಿಲ್ಲ. ಬ್ಯಾಂಡ್ ಇಷ್ಟ ಆಗಿಲ್ಲ. ಬಟ್ ಇದರಲ್ಲಿ ನನಗೆ ಇದಿಷ್ಟ ಆಯಿತು, ಇದಿಷ್ಟ ಆಗಿಲ್ಲ. ಬಟ್ ಯಾವುದಕ್ಕಾದ್ರೂ ಒಂದು ಕಾಂಪ್ರಮೈಸ್ ಆಗಬೇಕು. ಅದಕ್ಕೆ ನಾನು ಇದಕ್ಕೆ ಹೋಗ್ತಿದ್ದೀನಿ. ಕುಶನ್ ಇದನ್ನು ಸಜೆಸ್ಟ್ ಮಾಡಿದ್ಲು. ಅದಕ್ಕೆ ಸೊ ಗೈಸ್, ಫೈನಲಿ ತೊಗೊಂಡಿದ್ದೀನಿ. ಕುಶನ್ ಈ ಡಾಟರ್ ಮೆಲನ್ ಜ್ಯೂಸ್ ಬೇಕು ಅಂದ, ಅದಕ್ಕೆ ಡಾಟರ್ ಮೆಲನ್ ಜ್ಯೂಸ್ ಕೊಡ್ಸಕ್ಕೆ ಬಂದೆ. ಓಕೆ. ಸೊ ಫೈನಲಿ ಇವಾಗ ವಾಚ್ ತಗೊಂಡು ಮನೆಗೆ ಬಂದ್ವಿ. ಬಟ್ ಕುಶನಿಗೆ ಸಮಾಧಾನ ಆಗ್ತಿಲ್ಲ. ಅವಳಿಗೆ ಇನ್ನೂ ಏನೇನೋ ತಗೋಬೇಕಂತ. ಏನೇನು ಬೇಕು ಕುಶನ್? ಇನ್ನ ಶೂ ಬೇಕಾ? ಯಾಕೆ? ಅಪ್ಪಂಗೆ ಇವಾಗ ಒಂದು ಕೊಡ್ಸಿದೀವಲ್ಲ ವಾಚ್. ಇನ್ನೇನ್ ಬೇಕು ಅಪ್ಪಂಗೆ? ಇನ್ನೇನ್ ಕೊಡ್ಸೋಣ? ಸಾಕು ಅಪ್ಪಂಗೆ. ಅಪ್ಪಂಗೆ ಇವಾಗ ವಾಚ್ ಸಾಕು. ಅವನ್ ಮತ್ತೆ ಅಪ್ಪನ್ ಬರ್ತಡೇ ಬರುತ್ತಲ್ಲ, ಅಪ್ಪನ್ ಬರ್ತಡೇ ಇನ್ನು ಬೇರೆ ಏನಾದ್ರು ಕೊಡ್ಸೋಣ. ಓಕೆನಾ? ಸೊ ನೋಡೋದಲ್ಲ ಹೆಂಗಿತ್ತು ಅಂತ. ನಾನಿವಾಗ ಪ್ರತಾಪ್ಗೋಸ್ಕರನೇ ಕಾಯ್ದಿದ್ದೀನಿ. ಅವ್ರು ಬಂದ ತಕ್ಷಣ ಆ ಗಿಫ್ಟ್ ಕೊಟ್ಟು ನಾನು ಅವ್ರಿಗೆ ಸರ್ಪ್ರೈಸ್ ಮಾಡಬೇಕು. ಆ್ಯಂಡ್ ಕೇಕ್ ಕೂಡ ಆರ್ಡರ್ ಮಾಡಿದ್ದೀನಿ, ಕಸ್ಟಮೈಸ್ ಮಾಡಿಸಿ. ಬೆಂಟೋ ಕೇಕ್, ಚಿಕ್ಕ ಕೇಕು. ನಂಗೆ ಅದೇ ಇಷ್ಟ. ಈ ಅರ್ಧ ಕೆ ಜಿ, 3/4 kg, 1/4 kg ಈ ಬೆಂಟೋ ಕೇಕ್ಗಳು ತುಂಬಾ ಕ್ಯೂಟಾಗಿ ಚೆನ್ನಾಗಿರುತ್ತೆ ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ಅದನ್ನು ಆರ್ಡರ್ ಮಾಡಿದ್ದೀನಿ. ಬಂದಿದ ತಕ್ಷಣ ಕೇಕ್ ಕಟ್ ಮಾಡಿಸಿ ಗಿಫ್ಟ್ ಕೊಟ್ಟು ಅವ್ರಿಗೆ ಸರ್ಪ್ರೈಸ್ ಮಾಡೋಣ. ನೋಡೋಣ ಅವ್ರು ಹೆಂಗೆ ಫೀಲ್ ಆಗ್ತಾರೆ ಅಂತ. ಸೊ ಗೈಸ್, ಇವಾಗ ನಮ್ಮಮ್ಮ ಮಾತಾಡ್ತಾರೆ. ನನಗಂತೂ ಮಾತಾಡಕ್ ಬರಲ್ಲ. ಏನೋ ಸಡನ್ ಆಗಿ ಫೋನ್ ಎತ್ಕೊಂಡು ನಮ್ಮ ಅಮ್ಮ ಮಾತಾಡ್ತಾರೆ. ಅವನು ಆಚೆ ಹೋಗಿದ್ದಾನಲ್ಲ, ಅದಕ್ಕೆ ನೀನೇ ವಿಡಿಯೋ ಮಾಡು. ಹೆಂಗೋ ಅವ್ನು ಇಲ್ದಿರೋ ಟೈಮಲ್ಲಿ ಆನಿವರ್ಸರಿ ಬಂದಿದ್ಯಲ್ಲ, ಸೊ ಆನಿವರ್ಸರಿ ವ್ಲಾಗ್ ನೀನೇ ಮಾಡು ಅಂತ ಅಂದ. ಅದಕ್ಕೆ ಗಿಫ್ಟ್ ತಗೊಂಡ್ ಬಂದಿದ್ದು. ಮತ್ತೆ ಬೆಳಗ್ಗೆ ಕುಶಾನಿ ಡ್ರಾಪ್ ಮಾಡಿ ಬಂದಿದ್ದು, ಅದಷ್ಟು ಮಾಡಿದೀನಿ. ನೆಕ್ಸ್ಟ್ ಇನ್ನೇನ್ ಮಾಡ್ಬೇಕೇನೋ ಗೊತ್ತಾಗ್ತಿಲ್ಲ ನನಗೆ. ಅದಕ್ಕೆ ನೀನ್ ಏನ್ ಮಾಡ್ತಿದ್ಯಾ ಇವಾಗ ಅದನ್ನ ಹೇಳು. ಮೊದಲನೇದಾಗಿ ನಿನ್ಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು. ಪ್ರತಾಪ್ ಬಂದಿಲ್ಲ, ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ. ಇನ್ನ ಅವರಪ್ಪ ತಂದೆ ಹುಷಾರಿರಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಬಂದಿಲ್ಲ ಅಂತ ನಾವೇನು ಅವ್ರನ್ನ ತೋರಕ್ಕಾಗಲ್ಲ. ಪರಿಸ್ಥಿತಿ ಹಂಗಿದೆ. ಸೊ ಅವ್ರಿಗೂ ವಿಶಸ್ ಕಳ್ಸಿದೀನಿ ಬೆಳಿಗ್ಗೆನೆ. ಏನಪ್ಪಾ ಅಂದ್ರೆ ಬೇಜಾರು. ಮನೇಲಿ ಯಾರನ್ನ ಒಬ್ರಿಗೆ ಏನಾರ ಹುಷಾರಿಲ್ಲ, ಏನಾರ ಅಲ್ಲಿ ಏನಾರ ಒಂದು ಅತಾಚುರಿ ಆಗಿದೆ ಅನ್ನೋವಾಗ ಏನಾದ್ರು ಮಾಡೋದಕ್ಕೆ ಬೇಜಾರು ಮನೇಲಿ. ನಾವಂತೂ ಏನೂ ಮಾಡಿಲ್ಲ. ಬೆಳಿಗ್ಗೆ ಚಿತ್ರಾನ್ನ ಮಾಡ್ಕೊಂಡ್ವಿ, ತಿಂದ್ವಿ. ಈಗಿನ ಅಡಿಗೆ ಕೂಡ ಮಾಡಿಲ್ಲ. ಪಾಪಗ್ ಸರಿ ಮಾಡ್ತಾ ಇದ್ವಿ ತಿನ್ಸೋದಕ್ಕೆ. ತುಂಬಾ ದಾಹ ಆಯ್ತು ಅಂತ ಮಸ್ಕ್ ಮೆಲನ್ ಜ್ಯೂಸ್ ಮನೆಯಲ್ಲ ಮಾಡ್ಕೊಂಡು ಕುಡಿತಾ ಇದೀವಿ. ಚೆನ್ನಾಗಿದೆ, ಒಳ್ಳೆ ಕ್ಲಾಸ್ ಎಲ್ಲ ಕೊಟ್ಟಿದ್ದೀವಿ ಆನಿವರ್ಸರಿಗೆ. ಮನೇಲಿ ಊಟ ಅಡಿಗೆ ಮಾಡಿರೋದು ಇದೇನೇನೆ. ಪುಟ್ಟ ಇಲ್ದಿರೋದು ಬೇಜಾರು. ಪ್ರತಾಪು ಬಂದಿಲ್ಲ, ಅವ್ರ ಮನೆ ಸಿಚುವೇಶನ್ ಸರಿ ಇಲ್ಲ. ಈ ಸೆಲೆಬ್ರೇಷನ್ ಅಂತ ಏನಿಲ್ಲ ಈ ಸರಿ. ಸುಮ್ನೆ ಲೈಟ್ ಆಗಂಗೆ. ನೀನೇ ಮಾತಾಡಮ್ಮ. ನೀನ್ ನನ್ಕಿಂತ ನೀನೇ ಚೆನ್ನಾಗ್ ಮಾತಾಡ್ತೀಯ. ನೀನೇ ಮಾತಾಡು. ಏನಿಲ್ಲ, ನೀನೇ ವ್ಲಾಗ್ ಮಾಡು, ನಾನ್ ಮಾಡಲ್ಲ. ಹಂಗೇನಿಲ್ಲ. ಸೆಲೆಬ್ರೇಷನ್ ಮಾಡ್ಬೇಕು ಅಂದ್ರೆ ಎಲ್ಲಾರ ಮೂಡು ಚೆನ್ನಾಗಿರ್ಬೇಕು, ಮನೆ ವಾತಾವರಣ ಚೆನ್ನಾಗಿರ್ಬೇಕು. ಈಗೆಲ್ಲ ಅಸ್ತವ್ಯಸ್ತ ಆಗ್ಬಿಟ್ಟಿದೆ. ಅವರು ಪಾಪ 3 ಜನ ಹಾಸ್ಪಿಟಲ್ ಅಲ್ಲಿ ಇದಾರೆ. ಪುಟ್ಟನಿಲ್ಲ, ಹೊರಗಡೆ ಕೆಲಸ ಮೇಲೆ ಹೋಗಿದ್ದಾನೆ. ಈಗ ನಾವಿಬ್ರೆ ಏನ್ ಸೆಲೆಬ್ರೇಷನ್ ಮಾಡೋಣ? ಸುಮ್ನೆ ವಿಶ್ ಮಾಡ್ಕೋಬೇಕು. ಏನಿರೋದಂತ ಹೇಳ್ಬಿಟ್ಟು ಶಿವನೇ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ, ಆಸ್ಪತ್ರೆ ಇರೋರು ಆರೋಗ್ಯವಾಗಿ ಬರ್ಲಪ್ಪ ಅಂತ ಕೇಳ್ಕೊಬೇಕಷ್ಟೇನೆ. ಅದ್ ಬಿಟ್ಟು ಬೇರೆ ಏನು ಮಾಡಕ್ಕಾಗಲ್ಲ. ಮತ್ತೆ ಅದಕ್ಕೆ ಬಿಸಿಲಲ್ಲಿ ತಂಪಾಗಿ ಮಸ್ಮೆಲನ್ ಜ್ಯೂಸ್ ಕುಡಿಯೋಣ. ಏನ್ ಮಾಡ್ತೀವಿ ಅಂತ ನೋಡೋಣ. ಚೆನ್ನಾಗಿದೆ, ಥ್ಯಾಂಕ್ ಯು. ಇರೋ ಗುಣವನ್ನ ಬೆಳಗ್ಗೆಯಿಂದ ತೋರಿಸಿ ಇಲ್ಲ ನಾನು. ಅವ್ನ ಪಾಡುಗಳನ್ನ ಆಟ ಆಡ್ತಾವನ. ಬೋಡ ಬೋಡ ಚಿಂಗ್ಲಂಗ್ ತರ ಇದ್ದಾನೆ. ಚೀನೀಸ್ ತರ. ಚೀನೀಸ್ ಅವ್ರು ಹಿಂಗೆ ಆ ಕಡೆ ಈ ಕಡೆ ದಾಡಿ ಬಿಟ್ಟಿರ್ತಾರ. ಅಜ್ಜಿ ತಾತ ಮಾಮ ಅಂತ ಹೇಳ್ಕೊಟ್ರೆ ಅಮ್ಮಮ್ಮ ಅಂತದ. ತಾತ ಅತ್ತೆ ಅನ್ಬೇಕು ಫಸ್ಟ್. ಯಾಕೆ ಅವೆರಡೆ ಹೇಳ್ಬೇಕು ಫಸ್ಟ್? ಅದೇನೋ ಪದ್ಧತಿ ವಾಡಿಕೆ ನಂತರ ನನ್ಬೇಕು ಫಸ್ಟ್ ಅಂತ. ತಗೋ ಜ್ಯೂಸ್ ಕುಡಿ. ಜ್ಯೂಸು. ಆಮೇಲೆ ಮಕ್ಳಿಗೆ ಅದ್ಕೊಡ್ಬಾರ್ದು ಇದ್ಕೊಳ್ಬಾರ್ದು ಅಂತ ಏನು ರೂಲ್ಸ್ ಮಾಡಬಾರ್ದು. ಎಲ್ಲಾನು ಸ್ವಲ್ಪ ಸ್ವಲ್ಪ ರೂಢಿ ಮಾಡ್ಬೇಕು. ಅವಾಗ ಅವ್ರ ಅದಕ್ಕೆ ಹೊಂದ್ಕೊಂತಾರೆ. ಇಲ್ಲಿ ನನ್ ಜ್ಯೂಸ್ ಓಡಾಡ್ಬಿಟ್ಟವ್. ಆಮೇಲೆ ಸುಮಾರು ಜನ ಕೇಳಿದ್ದಾರೆ, ಪಾಪನ ಫುಡ್ ರೊಟೀನ್ ಏನ್ ಮಾಡ್ತೀರಾ, ಅವ್ನಿಗೆ ಏನ್ ತಿನ್ನಿಸ್ತೀರಾ? ನಮ್ಮನೆಲ್ಲೂ ಮಕ್ಳಿದ್ದಾರೆ, ನಾವು ತಿಳ್ಕೊಬೇಕು, ಕಲ್ತ್ಕೊಬೇಕು ಅಂತ. ಅದನ್ನ ಸಪರೇಟ್ ಆಗಿ ಒಂದು ಬ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಾನು ಚೈತ್ರ ಮಾಡ್ತೀವಿ ಅದನ್ನ. ಪುಟ್ಟ ಇಲ್ವಲ್ಲ, ಹೆಂಗ ಅನಿಸ್ತಿದೆ? ಪುಟ್ಟ ಇದ್ರೆ ಬೇಜಾರೇ. ಕಣ್ಣಲ್ಲಿ ನೋಡು ಹೋಗಿದ್ದಾನೆ. ಇವತ್ತು ಆನಿವರ್ಸರಿ ಅಂತ ಗೊತ್ತಿದ್ದು ಓದಿದ್ದಾನೆ. ಎಲ್ಲ ನಮ್ಗೆ ತಕ್ಕಂತಾನೆ ನಮ್ಮ ಮನೇಲಿ ನಮ್ ಜೊತೆ ಇರ್ಬೇಕು ಅಂದ್ರೆ ಕಷ್ಟ. ಒಂದು ಚೇಂಜಸ್ ಬೇಕು. ಹೋಗ್ಬಾರೆ ಜ್ಯೂಸ್. ಕ್ಯಾಮ್ರಾನೇ ತಿಳ್ಕೊಳಕ್ ಬರೋಣ ನಂಗೆ ಒಂಥರ. ಇವಾಗ ಜ್ಯೂಸ್ ಕೊಡ್ತೀನಿ, ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಅಮ್ಮ ಜ್ಯೂಸ್ ಕೊಟ್ಟಿದ್ದಕ್ಕೆ. ಚಿಯರ್ಸ್. ಇವ್ನು ಇದನ್ನಲ್ಲ, ಇವನು ಎಂತ ಕಿತಾಪತಿ ಅಂದ್ರೆ ನಿಂತ್ಕೊಳ್ಳೋದ್ ಕಲ್ತ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ಹಿಡ್ಕೊಂಡು ನಿಂತ್ಕೊಂತ ಇರ್ತಾನೆ.
ಇದನ್ನ ಹಿಡ್ಕೊತಾನೆ ಕೂತು ಮತ್ತೆ ನಿಂತ್ಕೊಂಡು ನೋಡೋಣ. ಮೊನ್ನೆ ಏನ್ ಮಾಡ್ಬಿಟ್ಟಿದಂಗ ಗೊತ್ತಮ್ಮ, ನೀನ್ ಆಚೆ ಹೋಗಿದ್ದಲ್ಲ ಈ ತರ ಎಳ್ದಿದ್ದಾನೆ, ಇಲ್ಲಿ ಕೈ ಇಕ್ಕವನೇನ ತಗೊಳಕ್ಕೆ ಅಂತ, ಕೈ ಇಕ್ಕಕ್ ಮುಂದಕ್ಕೆ ಹೋಗೋನೆ ಕೈ ಸಿಗಾಕೋಬಿಟ್ಟೈತೆ, ಫಟ್ ಅಂತ ಕಚ್ಕಂತು ಕೈ, ಪೇ ಅಂತ ಅಳ್ತಾನೆ. ಅಲ್ಲ ಹಂಗಾಗುತ್ತೆ ಅಂತ ಗೊತ್ತಿರುತ್ತೆ, ಮತ್ತೆ ಅಲ್ಲೇ ಮತ್ತೆ ಇನ್ನೊಂದ್ಸರಿ ಕೈ ಇಕ್ತಾನೆ. ಅವನು ಖುಷಿ ನಿಂತ್ಕೊಂಡ್ಬಿಟ್ಟೆ, ನಾನು ಓಡಾಡ್ತಿದ್ದೀನಿ ನಾನು ಅಂತ ಖುಷಿ ಅವನಿಗೆ. ಇವಾಗ ನಾನು ಕುಶಾನಿ ಕರ್ಕೊಂಡ್ ಬರೋಣ ಅಂತ ಹೋಗ್ತಿದ್ದೀನಿ. ಹಾಯ್ ಕುಶಾನಿ, ಯಾಕೆ ಬೇಜಾರಾಗಿದ್ಯಾ? ಏನಾಯ್ತು ಏನಾಯ್ತು? ಏನ್ ಬೇಕು ಹೇಳು. ಮ್ಯಾಮ್ ಚಾಕ್ಲೇಟ್ ಕೊಟ್ಟಿಲ್ವಾ? ನಿಂಗೆ ಯಾಕೆ ಕೊಡ್ಬೇಕು ಮ್ಯಾಮ್ ಚಾಕ್ಲೇಟು? ನಿಂಗೆ ತಿನ್ಬೇಕಂದಾಗೆಲ್ಲ ಮೇಡಮ್ ಚಾಕ್ಲೇಟ್ ಕೊಡ್ಕೊಂಡು ಕೂತ್ಕೊಂತಾರ, ಅವ್ರ ಅಂಗಡಿ ಇಟ್ಟಿರ್ತಾರ ಅಂಗನವಾಡಿಲಿ, ಚಾಕ್ಲೇಟ್ ಅಂಗಡಿನ. ಸರಿ ನಿಂಗೆ ಇವಾಗ ಏನ್ ಬೇಕು ಹೇಳಿ, ನಾನು ಕೊಡ್ತೀನಿ. ಚಾಕ್ಲೇಟ್ ಬೇಕಾ? ಕೊಡ್ಸೇನಾ? ಹೋಗೋಣ? ಸರಿ ಹೋಗೋಣ. ಏನು ಕುಶಾನಿ ಕೊಡ್ಸಕ್ ನಾನೇನೋ ಬಂದಿದ್ದೀನಿ. ಏನ್ ಬೇಕು ಕುಶಾನಿ? ಕುಶಾನಿ ಕೊಡ್ಸಕ್ ನಾನೇನೋ ಬಂದಿದ್ದೀನಿ ಅಂತ ಅದೇನ್ ಮಾತಾಡ್ತಿದ್ದೀನಿ ನಂಗೆ ಗೊತ್ತಿಲ್ಲ. ಕುಶಾನಿ ಏನೋ ಕೊಡ್ಸಕ್ ಬಂದಿದ್ದೀನಿ. ಕುಶಾನಿ ಏನ್ ಬೇಕು? ಅವೆಲ್ಲ ಮುಟ್ಟಬಾರ್ದು ನೀನು, ಸುಮ್ನೆ ಏನ್ ಬೇಕಂತ ಹೇಳಷ್ಟೇ. ಏನ್ ಬೇಕು? ಅದಕ್ಕೂ ಅಲ್ಲೇನೆ ಮತ್ತೆ ಬಾ. ನಾನು ಹಿಂಗೆ ಏನೋ ರೀಲ್ ನೋಡ್ತಿದ್ವಿ, ಯೂಟ್ಯೂಬಲ್ಲಿ ಏನೋ ವಿಡಿಯೋ ನೋಡ್ತಿದ್ವಿ. ಮ್ಯಾಗಿದು ಯಾವುದೋ ಆ್ಯಡ್ ಬಂತು ಅಂದ್ಬಿಟ್ಟು ನಾವು ಅಮ್ಮಂಗೆ ಮ್ಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತೆ. ಸೊ ಅದಕ್ಕೆ ಸುಮ್ಮನೆ ಪ್ಲೇನ್ ಮ್ಯಾಗಿಗಿಂತ ತರಕಾರಿ ಮ್ಯಾಗಿ ಮಾಡೋಣ, ವೆಜಿಟೇಬಲ್ ಮ್ಯಾಗಿ ಮಾಡೋಣ, ಎಲ್ಲ ಥರ ಹಾಕ್ಬಿಟ್ಟು ಅಂತ. ಸೊ ಅದಕ್ಕೆ ಬಟಾಣಿ ಮತ್ತು ಚೀಸ್ ಬೇಕಿತ್ತು, ಅದಕ್ಕೆ ತೊಗೊಂಡೋಗೋಣ ಅಂತ ಮಾಟಿಗೆ ಬಂದಿದ್ದೀನಿ. ನನಗೆ ಕುಶಾನಿ ಕೊಡ್ಸೋಕ್ಕೆ ಬನ್ನಿ ಹೋಗೋಣ. ನಾನು ಆ್ಯಕ್ಚುಲಿ ನಾನು ಆ್ಯನಿವರ್ಸರಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದು, ಬಟ್ ಆ್ಯನಿವರ್ಸರಿ ವ್ಲಾಗ್ಗಿಂತ ಇದು ಒಂಥರ ಡೈಲಿ ವ್ಲಾಗ್ ಥರ ಆಗ್ಬಿಟ್ಟಿದೆ. ಸೊ ಇದಲ್ಲೇ ನೋಡೋಣ ಆ್ಯನಿವರ್ಸರಿ ಆಗುತ್ತೆ ಏನು ಅಂತ ಸೆಲೆಬ್ರೇಷನು. ಸೊ ತೊಗೊಂಡಿದ್ದೀನಿ ಇವಾಗ. ತೋರ್ಸ್ಕೊಷನ್ ಅದು ಏನು ತೊಗೊಂಡಿರೋದು? ಬಟಾಣಿ ಮತ್ತು ಚೀಸ್ ಎರಡು ತೊಗೊಂಡಿದ್ದೀವಿ. ಪನ್ನೀರ್ ಅಲ್ಲ, ಇದು ಬಟಾಣಿ. ಹಾಂ ಏನದು? ಪನ್ನೀರ್ ಅಲ್ಲ, ಚೀಸ್. ಏನು ಚೀಸ್? ನಿಂಗೆ ಯಾರಂದ್ರೆ ಇಷ್ಟ? ಅದೆಲ್ಲ ನಿನ್ನ ಹತ್ರ ಐತೆ, ಇಲ್ಲಿ ನೋಡಿ ತಿರುಗಿಲಿ. ನಿಂಗೆ ಯಾರಂದ್ರೆ ತುಂಬ ಇಷ್ಟ? ಹಾಂ, ಓದ್ ವ್ಲಾಗಲ್ಲಿ ಪುಟ್ಟ ಅಂದ್ರೆ ಇಷ್ಟ ಅಂದೆ, ಇವಾಗ ಚಯಮ್ಮ ಇಷ್ಟ ಅಂತೀಯ. ನೀನೊಂಥರ ನಡಿ ಹೋಗೋಣ ಮನೆಗೆ. ನೀನ್ ಇಲ್ಲೇ ಬಿಟ್ರೆ ಇಲ್ಲಿರೋ ಬರೋದನ್ನೆಲ್ಲ ಎತ್ಕಂತಾಳೆ. ಅವೆಲ್ಲ ಮುಟ್ಬಾರ್ದು, ಅವೆಲ್ಲ ತಿನ್ಬಾರ್ದು. ಮನೆ ತನ ಹುಷಾರಾಗಿದ್ಯಾ? ನಡಿ ಮನೆಗೆ ಹೋಗೋಣ. ಗೈಸ್ ಇವಾಗ ರೋಲ್ ಇಸ್ಕೊಳಕ್ಕೆ ಅಂತ ಬಂದಿದ್ದೀನಿ. ನಂಗೇನೋ ಗೊತ್ತಿಲ್ಲ. ಹೇಳು. ಏನಾದ್ರು ಜೋಡು ಆಗಿಲ್ಲ, ಇವ್ರು ಮಾತಾಡ್ತಾಗ ಬರೀ ನಾವು ಅಮ್ಮಂಗೆ ಒಬ್ಬರಿಗೇನೆ. ಸೊ ನನಗೇನೋ ಗೊತ್ತಿಲ್ಲ, ಕೋಲ್ಕತ್ತಾದ ರೋಲ್ಸ್ ಇರುತ್ತಲ್ಲ, ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಅದಕ್ಕೆ ಹೆಂಗೂ ಬಂದಿದ್ದಲ್ಲ, ಇಲ್ಲ ರಾಯಲ್ ಮಾರ್ಟಿಗೆ ಬಂದಿದ್ದೆ. ಸೊ ಹಂಗೆ ಇದು ಇಷ್ಟ ಆಯಿತು. ಇಲ್ಲೇ ಇತ್ತಲ್ಲ ಪಕ್ಕದಲ್ಲಿ, ಅದಕ್ಕೆ ತಗೊಂಡೋಗೋಣ ಅಂತ ಬಂದೆ. ಮತ್ತು ನನಗೆ ಇನ್ನೊಂದೇನು ಇಷ್ಟ ಅಂದರೆ, ಈ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವ್ರು ಕೇಳಿದ್ದು ಕೊಡ್ಸೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಏನಕ್ಕೋ ಗೊತ್ತಿಲ್ಲ, ಅವಾಗಿಂದ ನಾವು ಅಷ್ಟೇ. ಅವಳು ಏನು ಕೇಳ್ತಾಳೋ ಅದನ್ನು ಆಚೆ ಕರ್ಕೊಂಬಂದು ಅವಳಿಗೆ ಕೊಡಿಸ್ಬೇಕು. ಅವಾಗ ಅವಳಿಗೊಂದು ಖುಷಿ ಆಗುತ್ತೆ ಗೊತ್ತಾ. ಅದು ನನಗೆ ಅವಳು ಆ ಖುಷಿ ನೋಡಿ ನನಗೆ ಸಖತ್ ಖುಷಿ ಆಗುತ್ತೆ. ಖುಷಿ ನಿಂಗೇನು ಇಷ್ಟ ಖುಷಿ ನೀನು ಶಾಪಿಂಗ್ ಮಾಡೋಕ್ಕೆ? ಚಾಕ್ಲೇಟು, ಜೇಮ್ಸು, ಚಾಕ್ಲೇಟು, ಆಮೇಲೆ ಆಸಂತು ಬೇಸ. ನೋಡಿದ್ರ ಬರೀ ಅವಳು ಇಂಥವು ಅಷ್ಟೇ ಕೇಳೋದು. ಅದಕ್ಕೆ ನಾನು ಇವೆಲ್ಲ ಏನೂ ಕೊಡ್ಸಲ್ಲ ಅವಳಿಗೆ ಬರೀ ಬಟ್ಟೆ, ಶೂವು ಮತ್ತು ಹೇರ್ ಆಕ್ಸೆಸರೀಸು ಈ ಥರದ್ದು ಮಾತ್ರ ಕೊಡ್ಸಕ್ಕೆ ನಂಗೆ ತುಂಬ ಇಷ್ಟ. ನಿಂಗೆ ಖುಷಾನಿ? ಇವಾಗ ಪುಟ್ಟ ಇಲ್ವಲ್ಲ ಮನೇಲಿ, ನಿಂಗೆ ಏನು ಅನ್ನಿಸ್ತಿದೆ? ನಂಗೆ ಆಸೆ ಅಂತ ನಂಗೆ ಚಿನ್ನದ ಚಿಪ್ಪೆ ನೋಡಿ. ಅಲ್ಲ ಇವಾಗ ನೀನ್ ಅವೆಲ್ಲ ಮಾತಾಡ್ಬೇಡ. ಇವಾಗ ಪುಟ್ಟ ಮನೇಲಿ ಎಲ್ಲ ಆಚೆ ಹೋಗಿದ್ದಾನ ಗೊತ್ತಾ, ನಿಂಗೆ ಏನ್ ಅನ್ನಿಸ್ತಿದೆ? ಏನು ಬೇಜಾರಾಗ್ತೈತಾ ಪುಟ್ಟ ಇಲ್ಲ ಅಂತ? ಮನೆ ಸಿಗೋಣ. ಬಾಯ್ ಅನು. ಬಾಯ್. ನಾನೇ ನನಿ ನಾನು ವೇಟ್ ಮಾಡ್ತಾ ಇದ್ದೀನಿ ನನಗ. ಥ್ಯಾಂಕ್ ಯು ಮಾ. ಅದೇ ಅಮ್ಮಂಗಲ್ಲ, ಅದು ನಿಂಗೆ. ಅದು ಊಟ ಮಾಡಿಲ್ವಂತ ಇವತ್ತು ಅಂಗನವಾಡಿಲಿ ಅವಳು. ನಾನು ಏನು ಮನೇಲಿ ಇಲ್ಲಿ ತಿನ್ನಲ್ಲ, ಮನೇಲಿ ಪುಳಿಯೋಗರೆ ತಿಂತೀನಿ ಅಲ್ಲಂತೆ. ತಿನ್ಬೇಕು ತಾನೆ ಬಿಸಿ ಅಮ್ಮ. ಕುಶಾನಿಗೆ ಇವತ್ತು ನಾನು ಫುಲ್ ವೆಜಿಟೇಬಲ್ ಮ್ಯಾಗಿ ಮಾಡ್ಕೊಡ್ತೀನಿ. ಮ್ಯಾಗಿ ಓಕೆನಾ?
ಓಕೆ ಡನ್. ತಮ್ಮ ಎದ್ದೇಳು. ಸುಮ್ಮನೆ ಇಡ್ಲಿ ಅಂತ ತಂದೆ ತಿನ್ನಕ್ಕೆ ಅಂತ ರೋಲ್. ಪನ್ನೀರ್ ಸಾಂಬಾರ. ಏನ ಪನ್ನೀರು ಬಿಡು ನೀವು ಮುಟ್ಬೇಡ ಬಿಡು. ಡನ್ ಡನ್ ಡನ್. ತಿನ್ಬಿಟ್ಟು ಮ್ಯಾಗಿ ಮಾಡಿ ನಿಮ್ಗೆ ಮತ್ತೆ ಸಿಗ್ತೀನಿ. ಸೊ ಗೈಸ್ ಇವಾಗ ಮ್ಯಾಗಿ ರೆಡಿ ಆಗಿದೆ ನೋಡಿ. ಫುಲ್ ಚೀಸ್ ಎಲ್ಲ ಹಾಕಿದ್ದೀನಿ ಮೇಲ್ಗಡೆ, ಮೆಲ್ಟ್ ಆಗ್ಬಿಟ್ಟಿದೆ ಫುಲ್ಲು. ಸೊ ಫಸ್ಟ್ ನಮ್ಮ ಅಮ್ಮಂಗೆ ಕೊಡೋಣ ಬನ್ನಿ. ಅಮ್ಮ ಗೀ ಚೀಸ್ ನೋಡಿ ಹೆಂಗ್ ಮೆಲ್ಟ್ ಆಗ್ಬಿಟ್ಟಿದೆ. ಮೆಲ್ಟ್ ಆಗ್ಬಿಟ್ಟಿದೆ. ಹಾಯ್ ಗುಂಡ, ಗುಡ್ ಆಫ್ಟರ್ನೂನ್. ಊಟ ಮಾಡಿ ನಿದ್ದೆ ಮಾಡಿ ಎದ್ದವನು. ನಾವು ಒಂಚೂರು ಮಲ್ಕೊಳ್ಳೋಣ ಅಂತ ಎದ್ಬಿಟ್ಟು. ನೋಡಿ ಅಂಗನವಾಡಿಯಿಂದ ಬಂದ್ಲು, ಹಂಗೆ ಮಲ್ಕೊಬಿಟ್ಟಿದ್ದಾಳೆ. ಜಾಣಮ್ಮ ಇದು ಜಾಣಮ್ಮ. ಸ್ವಲ್ಪ ಓವರ್ ಆಗಿ ಆಡ್ತಾಳೆ, ಅದ್ ಬಿಟ್ರೆ ಒಳ್ಳೆ ಮಗಳು ಅವಳು. ಏನಮ್ಮ ಅವಳು ಪುಟ್ಟಂಗೆ ನಾವ್ ಯಾರೋ ಟಾಂಗ್ ಕೊಡಲ್ಲ ಸರಿಯಾಗಿ, ಅವಳೊಬ್ಳೆ ಟಾಂಗ್ ಕೊಡೋ ಸರಿಯಾಗಿ. ಪುಟ್ಟ 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 ಅಂತ ಗಿಂಡ. ಅಯ್ಯೋ ಮೊಟ್ಟೆ ಬಾಶ್. ಅವ್ನು ನೋಡು, ಚೈ ಚೈ ಯಾರ ಚೈ? ಕುಶಾನಿ ಕುಶಾನಿ ಎಲ್ಲಿ ಕುಶಾನಿ? ಇವಾಗ ಇದ್ದ ಒಂದ್ ಸ್ವಲ್ಪ ಟೈಮ್ ಬೇಕು ಅವನಿಗೆ. ನೋಡ್ತಾನೆ. ಮತ್ತೆ ತಿಂದು ಹೇಳಿ ಟೇಸ್ಟ್ ಹೆಂಗಿದೆ ಕುಶಾನಿ? ಹಾ ನಾವು ತಿಂದಿದ್ದೀವಿ ನೋಡಿ. ಸೌಂಡ್ಗೆ ಎದ್ಬಿಟ್ಟು ಮ್ಯಾಗಿ ತಿಂತಿರೋದು ನೋಡಿ. ಅವಳು ನಂಗೂ ಬೇಕು ಅಂತ ಹಾಕಿಸ್ಕೊಂಡು ಕೂತ್ಕೊಂಡು ಅವಳು. ಚೆನ್ನಾಯ್ತಾ ಕುಶಾನಿ? ಮತ್ತೆ ಚೆನ್ನಾಯ್ತಮ್ಮ? ಸೂಪರ್. ಸೊ ಗೈಸ್ ನಾನು ಆರ್ಡರ್ ಮಾಡಿದಂತಹ ಕೇಕ್ ಬಂದಿದೆ, ಆ್ಯನಿವರ್ಸರಿ ಸ್ಪೆಷಲ್ ಕೇಕ್. ಹೆಂಗಿದೆ ಅಂತ ಕಮೆಂಟ್ ಮಾಡಿಡಿ. ನಂಗೆ ಆ್ಯಕ್ಚುಲಿ ಈ ಥರ ಬೆಂಟೋ ಕೇಕ್ಗಳು ತುಂಬಾ ಇಷ್ಟ. ಸೊ ಅದಕ್ಕೆ ಈ ಸರಿನೂ ಬೆಂಟೋ ಕೇಕೆ ಮಾಡಿದೆ. ಸುಮ್ಮನೆ ಅಷ್ಟೊಂದು ಮಾಡೋದಕ್ಕಿಂತ ದೊಡ್ಡದು ಮಾಡೋದಕ್ಕಿಂತ ಚಿಕ್ಕದು ಎಷ್ಟೊಂದು ಚೆನ್ನಾಗಿರುತ್ತೆ. ಸೊ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಚೈತ್ರ, ನಾನೊಂದು 2 ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳು ಚೈ. ಸೊ ನೀನ್ ಮದ್ವೆ ಆಗಿದ್ದ ಸಿಚುವೇಶನ್ ಹೆಂಗಿತ್ತು ಚೈ? ನಾನು ಮದುವೆ ಆಗಿ ಸಿಚುವೇಶನ್ ಚೆನ್ನಾಗಿತ್ತು. ಅಂದ್ರೆ ಯಾವ ತರ ಕೇಳ್ತೀಯಾ? ಅಂದ್ರೆ ನಿಮ್ಮ ಮನೆ ನಿನ್ಗಾಗ ಏನ್ ಅನಿಸ್ತಿತ್ತು? ಮಾಡ್ಕೋಬೇಕು ಅನಿಸ್ತಿತ್ತ? ಒತ್ತಡಕ್ ಮದ್ವೆ ಆದ? ಫಸ್ಟ್ ಆಫ್ ಆಲ್ ಹೇಳು, ನಿಂದ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಫಸ್ಟ್ ಆಫ್ ಆಲ್ ನಂದು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಅಲ್ಲ. ಎಷ್ಟು ನನ್ನ ಪದೇ ಅದನ್ನೇ ಕೇಳ್ತೀರಾ? ನಾನು ನೋಡ್ತಾನೆ ಇರ್ತೀನಿ ಕಮೆಂಟ್ ಬಾಕ್ಸ್ ಅಲ್ಲಿ. ಪ್ರತಿ ಒಬ್ರು ಒಂದಲ್ಲ ಒಂದ್ ಇದ್ದೇ ಇರುತ್ತೆ, ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಹೇಳಿ ಅಂತ. ಈಗ ಹೇಳ್ಬಿಟ್ಟಿರೋದು ನಂದು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಅಲ್ಲ. ಆಮೇಲೆ ಮನೇಲೆ ನೋಡ್ ಮದ್ವೆ ಮಾಡಿದ್ದು. ನಂಗೆ ಅಷ್ಟು ಬೇಗ ಆಗಕ್ ಇಷ್ಟ ಇರ್ಲಿಲ್ಲ. ಬಟ್ ಅಪ್ಪ ಸತ್ತಿದ್ 1 ವರ್ಷದೊಳಗಡೆನೆ ಆಗ್ಬೇಕು ಅಂತ ಬೇಗ ಮನೇಲಿ ಸೇರಿಸ್ಕೊಂಡು ಮಾಡಿಸಿದ್ದು ಅಷ್ಟೇ. ಬಟ್ ನಂಗೆ ಇಷ್ಟಪಟ್ಟೆ ಆಗಿದ್ದು, ಬಲವಂತನಕ್ಕೆ ಏನಾಗಿಲ್ಲ. ಈಗ ನೀನ್ ಮದ್ವೆಗೆ ಹೋಗಿದ್ಯಲ್ವಾ, ಆಮೇಲೆ ನೀನ್ ಹೆಂಗೆ ನೀನು ಅವ್ರಿಗೆ ಪರಿಚಯಿಸ್ಕೊಂಡೆ, ನೀನ್ ಅವ್ರ ಜೊತೆ ಹೆಂಗ್ ಮಿಂಗಲ್ ಆದೆ, ಅವ್ರು ನಿನ್ಗೆ ಹೆಂಗ್ ಹೊಂದ್ಕೊಂಡ್ರು? ಸೊ ಹೆಂಗ್ ನಡೀತು ನಿಮ್ ಜೀವನ? ಎಲ್ಲ ಬೇಗನೆ ಹೊಂದ್ಕೊಂಡ್ವಿ. ಆತರ ಏನು ಅಷ್ಟೊಂದು ಕಷ್ಟ ಏನಾಗಿಲ್ಲ. ಸೊ ನಾವ್ ಅತ್ತೆಗೆ ಪ್ರತಾಪ್ ಒಬ್ರೆ ಗಂಡ್ ಮಗ ಆಗಿರೋದ್ರಿಂದ ನನ್ನನ್ನ ಹೆಣ್ಮಗ್ಳು ತರ ನೋಡ್ಕೊಂತಾರೆ. ಭೇದ ಭಾವ ಏನ್ ಮಾಡೋದಿಲ್ಲ, ಚೆನ್ನಾಗ್ ನೋಡ್ಕೊಂತಾರೆ. ಅಪ್ಪ ಆಗಿರ್ಲಿ ಅಮ್ಮ ಆಗಿರ್ಲಿ ಇಬ್ರುನು. ಮಿಂಗಲ್ ಆಗಕ್ ಅಷ್ಟು. ಸೊ ಹಂಗಾಗಿ ನಂಗೆ ಮಿಂಗಲ್ ಆಗಕ್ ಅಷ್ಟೊಂದೇನ್ ಕಷ್ಟ ಆಗ್ಲಿಲ್ಲ. ಆರಾಮಾಗಿ ಎಲ್ಲಾರು ಚೆನ್ನಾಗಿರಿ ಒಂದೊಂದಾಗಿ. ಬಟ್ ಇವಾಗ ಅಪ್ಪಂಗ್ ಹುಷಾರಿಲ್ಲ, ಅದೊಂದ್ ಸ್ವಲ್ಪ ಬೇಜಾರಷ್ಟೇ. ಸಾರಿ ಬಣ್ಣ. ನೋಡಿ ಗೈಸ್, 2 ಅರಗಿಳಿ ಮರ್ಗಿಳಿ ಹೆಂಗ್ ಆಡ್ತಾ ಕುಂತಿದಾರ ನೋಡಿ. ಅವ್ರನ್ನ ಬಿಟ್ಟು ಅವ್ರ ಇಷ್ಟು ದಿವಸ ಕುಶಾನಿಗೆ ಗುಣ ಮೇಲೆ ಆಸೆ ಇರ್ಲಿಲ್ಲ. ಕೊಟ್ಬಿಡು, ಬಿಸಾಕ್ಬಿಡು, ಯಾರಿಗನ್ನ ಕೊಟ್ಬಿಡು ಅಂತಿದ್ಲು. ಇವಾಗ ಅವಳನ್ನ ಆಸೆ ಪಟ್ಟು ಹೋಗೋದು, ಅವಳ ಮುಖ ಕೀಳೋದು, ತಲೆ ಕೀಳೋದು ಎಲ್ಲ ಮಾಡ್ತಾನೆ. ಅವಳು ಎಲ್ಲಿದ್ರು ಓಡ್ತಾನೆ ಹಿಂದೆಗಡೆ. ಹಂಗಾಗಿ ಅವಳ ಕಡೆ ತುಂಬಾ ಇಷ್ಟ ಅವನಿಗೆ. ಅಷ್ಟೇ, ಯಾರಿಗೂ ಕೊಡೋದ್ ಬೇಡ ಇವಾಗ, ಗುಣ ನನಗ್ ಬೇಕು ಅಂತ. ಎಷ್ಟ್ ಚೆನ್ನಾಗಿ ಆಡ್ತಾವ ನೋಡು. ಆರ್ತಿಗೊಂದು ಕೀರ್ತಿಗೊಂದು ಮಕ್ಳು ಯಾಕೆ ಇರ್ಬೇಕು ಅಂದ್ರೆ ನೋಡಿದಕ್ಕೆ ಎಲ್ಲ ನೆನಪು ಮಾಡ್ಕೊಂಡು ಕುತ್ಕೊಂಡೆ ನೋಡ್ಕೊಂಡು ಎಲ್ಲ ಮರ್ತೋಗುತ್ತೆ. ಈ ಬೋರ್ಡ್ ಅವನೇ ಬಾರಿ ಇದಾರೆ. ಈ ಬೋರ್ಡ ಇವನು. ಖುಷಿ, ನಿಂಗೆ ಗುಣ ಕಂಡ್ರೆ ಇಷ್ಟನಾ ಇಷ್ಟ ಇಲ್ವಾ? ಬೇಕಾ ಬೇಡವಾ? ಅವನು ಯಾರಿಗಾದ್ರು ಕೊಟ್ಬಿಡೋಣ ಅವನ್ನ? ಇದು ಒಂದೊಂದ್ಸರಿ ಅತ್ಯಾಗ ಆಡ್ತಾವ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇವ್ ನೋಡ ಗುಣ ಅಲ್ಲಿ ನೋಡೋದಲ್ಲ ಅವಳ ಮುಚ್ಚಿ ಕಟ್ಟಿ ಅಲ್ಲಾಡ್ತಿದ್ನು. ಅದು ಸೀರೆ ಮೇಲೆ ಬಾರ ಬಿಟ್ಟು ಇದ್ ಮಾಡ್ತಾರ ನೋಡ ಅವನು. ಏನು ನೋಡು ಬೋಡ ನೋಡು, ಬೋಡಿ ಕಣ್ಣು ಮುಚ್ಕೊಂಡ್ ಬಿಡ್ತದೆ. ಕೂದಲು ಕಿತ್ತಾಕ್ಬಿಡ್ತಾರೆ ಕುಶಾನಿ, ಹತ್ರ ಹೋಗ್ಬೇಡ. ಅವ್ನ ತಲೆನೇ ಒಂದ್ ಸರಿ ಹೋಗಿಲ್ಲ. ಹಿಂದೆ ನೋಡಿ ಹೆಂಗಿತ್ತಲೆ. ಯಾಕೆ ಇಷ್ಟೊಂದು ಏನ್ ನಡೀತಾನೆ ಇರ್ಲಿಲ್ಲ, ಕೆವ್ತಾನು ಇರ್ಲಿಲ್ಲ.
ಏನಕ್ಕೆ ನೆಟ್ಟಗೆ ಕುತ್ಕೊಂತಾನೆ ದಬಕ್ಕಂತ ಬಿದ್ದೋಗೋನು. ಯಾಕೆ ನನ್ನ ಮಗ ಹಿಂಗೆ ನಮ್ ಕುಶಾನಿ ಎಲ್ಲ 6 ತಿಂಗಳಿಗೆ ಕುತ್ಕೊಬಿಡ್ತಿದ್ದಲ್ಲ, 5 ತಿಂಗಳಿಗೆ, ನೀವು ಯಾಕೆ ಇನ್ನೂ ಕುತ್ಕೊಂತಿಲ್ಲ ಅಂತ. ಬಟ್ ಇವಾಗ ಆಗಿದನ್ ನೋಡಿ, ಯಾಕಾದ್ರೂ ಕುತ್ಕೊಂತವನೋ, ಯಾಕಾದ್ರೂ ಹಿಂಗ ಆಗ್ತವನೋ. ನೋಡು 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 ನೋಡು, ಕಣ್ ಮುಚ್ಕೊಂಬರೋದು ನೋಡು ನೋಡಿ ಹಂಗೆ. ಆ ಸೀರೆ ಹಿಡ್ಕೋಬೇಕು ಇವಾಗ ಅವನು ಅಷ್ಟೇ. ಸೊ ಪ್ರತಾಪ್ ಬರ್ತಿದ್ದಾರೆ, ಬಂದ್ಮೇಲೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಾವು ಸ್ವಲ್ಪ ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಉಳ್ಳಾಡ್ಕೊಂಡು. ಏನು ಕೆಲ್ಸ ಇಲ್ಲ ಅಲ್ಲಮ್ಮ ಸದ್ಯಕ್ಕೆ ಇವಾಗ? ಎಲ್ಲ ಮುಗಿಸ್ಬಿಟ್ಟು ಕೂತಿದ್ದೀವಿ. ಏನು ಇಲ್ಲ, ಇನ್ನು ಟೈಮು 5 ಗಂಟೆ. ಪ್ರತಾಪ್ ಬರ್ತಿದ್ದಾರೆ, ಬಂದ್ಮೇಲೆ ಪ್ರತಾಪ್ ಜೊತೆ ಸಿಗ್ತೀನಿ ಮತ್ತೆ. ಏನು ಏನು ಡಾಚ್ ಅಲ್ಲ ವಾಚ್. ಹಾ ಓಕೆನಾ? ಸೊ ಗಾಯ್ಸ್, ಇವಾಗ ಪ್ರತಾಪ್ ಮನೆಗೆ ಬಂದಿದ್ದಾರೆ. ಇವತ್ತು ನಾನು ಬ್ಲಾಗ್ ಮಾಡ್ತಿದ್ದೀನಿ. ಹೌದಾ? ಹಾ, ಏನಕ್ಕೆ? ಯಾವ ಖುಷಿಗೆ? ಅವ್ನು ಇಲ್ವಲ್ಲ, ಪುಟ್ಟ ಇಲ್ವಲ್ಲ, ಸೊ ಅದಕ್ಕೆ ಇಲ್ಲ ಝೂಮ್ ಮಾಡಿದ್ರೆ 0.5 ಇಕ್ಕಿದ್ದೀನಿ. ಪುಟ್ಟ ಇಲ್ವಲ್ಲ, ಸೊ ಅದಕ್ಕೆ ಅವ್ನ ಬದ್ಲು ಇವತ್ತು ನಾನ್ ಮಾಡ್ತಿದ್ದೀನಿ ಬ್ಲಾಗ್ ನ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಗೈಸ್. ಇವತ್ತಿಗೆ ನಾವು ಮದ್ವೆ ಆಗಿ 4 ವರ್ಷ ಆಯ್ತು. ಸೊ ಏನ್ ಹೇಳ್ಬೇಕು ಅನ್ಕೊಳ್ಳಿ? ಏನ್ ಹೇಳು? ನೀನ್ ಹೇಳು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ನೀನ್ ಹೇಳು. ಲ್ಯಾಗ್ ಆಗುತ್ತೆ, ಬೇಗ ಹೇಳ್ಬಿಡು. ನೀನ್ ಹೇಳ್ಬೇಕ. ಏನಿಲ್ಲ, ತುಂಬಾ 4 ವರ್ಷ ಜೊತೆ ಇರೋ ತುಂಬಾ ಖುಷಿ ಆಗುತ್ತೆ. ಈಚ್ ಅಂಡ್ ಎವ್ರಿ ಮೆಮೊರೀಸ್ ಅಂದ್ರೆ ಎಲ್ಲ ಆಟಲ್ಲೇ ಇದೆ. ಇದನ್ನ ಕ್ಯಾರಿ ಮಾಡ್ಕೊಂಡು ಮಾರಲ್ ಆಫ್ ದಿ ಸ್ಟೋರಿ ಇದನ್ನ ಆಫ್ ಮಾಡ್ಬೇಕು ಫಸ್ಟ್ ಮಕ್ಳಿರೋ ಮನೆಯಲ್ಲಿ. ಅಂದ್ರೆ ಎಲ್ಲಿ ಏನ್ ಹೇಳ್ತಾ ಇದೆ, ಕಟ್ ಮಾಡು ಮೆಮೊರೀಸ್ ಏನೋ ಹೇಳ್ತಿದೆ. ಅಂದ್ರೆ 4 years ಕಂಪ್ಲೀಟ್ ಆಗಿದೆಯಲ್ಲ. ಈಚ್ ಅಂಡ್ ಎವ್ರಿ ಫಸ್ಟ್ ಇಯರ್ ನಮ್ಗೆ ಮೆಮೊರಿ ಅಂದ್ರೆ ಕುಶಾನಿ ಹೋಟೆಲ್ ಇದ್ಲು, ಅಂದ್ರೆ ಸೆಕೆಂಡ್ ಇಯರ್ ಅಷ್ಟಲ್ಲಿ ಕುಶಾನಿ ಇದ್ಲು ಜೊತೆಲಿ. ನಮ್ಗೆ 3rd year ಗುಣ ಹೋಟೆಲ್ ಇದ್ದ. ಇಲ್ಲ ಮನೆ ತಗೊಂಡು ಇಲ್ಲ 3rd year ಗುಣ ಹೋಟೆಲ್ ಇದ್ದ. ಸೆಲೆಬ್ರೇಟ್ ಮಾಡ್ಬೇಕಾದ್ರೆ 4th ಅದೇ ಇವಾಗ ಓದಿದ್ದಾನೆ. ಅಂದ್ರೆ ಎವ್ರಿ ಇಯರ್ ಇಟ್ಸ್ ಲೈಕ್ ಮೈಲ್ ಸ್ಟೋನ್ ಫಾರ್ ಅಸ್. ಇನ್ ಮುಂದೆ ಹಿಂಗೆ ನಾವು ಕೊನೆವರೆಗೂ ಹಿಂಗೆ ಜೊತೆಯಲ್ಲಿ ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿ ಸಂತೋಷದಿಂದ ಇರೋಣ ಅಂತ. ಸಾರಿ ಎಂಟೈರ್ ಡೇ ಇರಕ್ಕಾಗಿಲ್ಲ, ಏನಕ್ಕಂದ್ರೆ ಇವಾಗ ಸದ್ಯದಲ್ಲಿ ನಾನು ಆಚೆ ಹೋಗಿದ್ದೆ, ಒಂದ್ ಸ್ವಲ್ಪ ಕೆಲ್ಸ ಇತ್ತು ಮನೇಲಿ, ಅದಕ್ಕೋಸ್ಕರ. ನನ್ ಕೈ ನೋಯ್ತಿದ್ದ, ಅವ್ನು ಹೆಂಗ್ ಇಷ್ಟೊತ್ತು ಇಟ್ಕೊಂಡು ಮಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನನಗೆ ಕೇಳ್ಬೇಕಂದ್ರೆ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಯು. ಸೇಮ್ ಇಯರ್ ಸೆಲೆಕ್ಟಿಂಗ್ ಯು. I'm very grateful, I'm very happy, I'm very lucky ಅಂತ ಹೇಳ್ಬೋದು. ನಾನ್ ವೆರಿ ಲಕ್ಕಿ, ನನಗೆ ಈ ಕಾಲದಲ್ಲಿ ಅಂತ ಒಳ್ಳೆ ಹುಡುಗಿ ಸಿಕ್ಕಿರೋದು. ಲಾಸ್ಟ್ ಟೈಮ್ ಅದನ್ನೇ ಹೇಳಿದ್ದೆ, ನಾನು ಇವಾಗ ಅದನ್ನೇ ಹೇಳ್ತೀನಿ. ನಾನು ವೆರಿ ಲಕ್ಕಿ, ನೀನಂತ ಹುಡುಗ ಈ ಕಾಲದಲ್ಲಿ ಸಿಕ್ಕಿರೋದಕ್ಕೆ. ಸೊ 4 ವರ್ಷದಲ್ಲಿ ಎಲ್ಲ ಅನ್ಕೋಬಹುದು ಏನ್ ಇವ್ರು ಈ ಮುತ್ತು ಈ ರತ್ನ. ಸೊ ಎಸ್, ಇವಾಗ ಪ್ರತಾಪ್ ಬಂದಿದ್ದಾರೆ. ನೆಕ್ಸ್ಟ್ ಏನೇನ್ ಮಾಡ್ತೀವಿ ಅಂತ ಹಂಗೆ ತೋರಿಸ್ತೀವಿ. ಇವಳು ಏನು ಸರ್ಪ್ರೈಸ್ ಇಟ್ಕೊಳಲ್ಲ, ಎಲ್ಲ ಬೈ ಬಿಟ್ಬಿಡ್ತಾಳೆ ಇವಳು. ನನ್ ಕಡೆಯಿಂದ ಒಂದು ಸ್ಮಾಲ್ ಸರ್ಪ್ರೈಸ್ ಇದೆ, ಏನು ಅಂತ ತೋರಿಸ್ತೀನಿ. ಸೀರಿಯಸ್ಲಿ ಗಿಫ್ಟ್? ಥ್ಯಾಂಕ್ ಯು. ಇಬ್ರು ಒಟ್ಟಿಗೆ ಕೊಟ್ಕೊಳ್ಳೋಣ. ನಾನು ಹಿಂಗ್ ಕೊಡ್ತೀನಿ, ನೀನ್ ಹಂಗ್ ಕೊಡು. ಓಕೆನಾ? ಬಾಯ್. ಸೊ ಗೈಸ್, ಇವಾಗ ಸರ್ಪ್ರೈಸ್ ಕೊಡಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸರ್ಪ್ರೈಸ್ ಕೊಡಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸರ್ಪ್ರೈಸ್ ಕೊಡೋಣ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಹೇಗಿದೆ ಕೇಕ್? ಸಗಲಾಗಿದೆ, ಕ್ರೇಜಿ, ಸೂಪರ್ ಆಗಿದೆ. ಇಷ್ಟ ಆಯ್ತಾ? ಮಸ್ತ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಅಟ್ಲೀಸ್ಟ್ ತಲೆನ ಬಚ್ಕೋಬಾರ್ದಾ? ಓಕೆ ಗೈಸ್, ಇವಾಗ ಕೇಕ್ ಕಟ್ ಮಾಡ್ತಿದೀವಿ. ಮಾಮ ಬೇಗ ಕಟ್ ಮಾಡ್ಬಿಡ್ಬೇಕು, ಬೇಗ ತಿನ್ಬಿಡ್ಬೇಕು. ಅದೇ ಮೇನ್ ಅರ್ಜೆಂಟ್, ತಾಳ್ಮೆನೇ ಇಲ್ಲ. ಅಮ್ಮ ಮಗಳಿಗೂ ಒಂದೇ ಬ್ಲಾಗ್ ಅಲ್ಲಿ ಕಾಣಲ್ಲ, ಅದು ಬ್ಲಾಗ್, ಇದು ರೀಲ್ಸ್. ಬ್ಲಾಗ್ ಬರ್ಬೇಕಾ ನಾನು? ಹಿಂದೆ ಬಾ, ಈ ಕಡೆ ಸೊ ಗೈಸ್, ಇವಾಗ ಕೇಕ್ ಕಟ್ ಮಾಡ್ತಿದೀವಿ. ಆಕ್ಚುಲಿ ಇಲ್ಲೊಂದು ಫೋನ್ ಇಕ್ಕಿದ್ದೀನಿ ನಾನು ರೀಲ್ಸ್ಗೆ ಅಂತ, ಇಲ್ಲೊಂದು ವ್ಲಾಗಿಗೆ 2 ಫೋನ್ ಇಕ್ಕಿದ್ದೀನಿ, ತೋರಿಸ್ಬಿಡ್ತೀನಿ. ಸೊ ನೋಡ್ಬೋದು, ಈ ಥರ ಇಲ್ಲೊಂದು ಫೋನ್ ಇಕ್ಕಿದ್ದೀನಿ ರೀಲ್ ಮಾಡೋಕ್ಕೆ ಅಂದ್ಬಿಟ್ಟು. ಸೊ ಪಕ್ಕದಲ್ಲಿ ವ್ಲಾಗಿಗೆ ಅಂತ ಇಟ್ಟಿದ್ದೀನಿ. ಸೊ ಇವಾಗ ಕೇಕ್ ಕಟ್ ಮಾಡೋಣ. ಸರಿ, ಕೈ ಇಟ್ಕೊ. ಇಟ್ಕೊತೀನಿ, ನೀವು ಇಟ್ಕೊಡ್ಬೇಕಪ್ಪ. ಪುಟ್ಟ ಇದು ಹಲೋ, ಕೇಕ್ ಕಟ್ ಮಾಡ್ತಿದ್ದಾರೆ ಕಣ ಇಬ್ರು. ಸರಿ, ಬೋತ್ ಆಫ್ ಯು
ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೋತ್ ಆಫ್ ಯು. ಚೈತ್ರ ಪ್ರತಾಪ್, God bless you. ದೇವ್ರು ಚೆನ್ನಾಗಿಟ್ಟಿರಲಿ ನಿಮ್ಮಿಬ್ಬರನ್ನು. ಕೇಕಲ್ಲಿ ಎಷ್ಟು ಸಿಹಿ ಇದೆಯೋ ನಿಮ್ಮ ಜೀವನದಲ್ಲೂ ಅಷ್ಟೇ ಸಿಹಿ ಇರಲಿ. ಕಹಿ ಅನ್ನೋದು ನಿಮ್ಮ ಜೀವನದಲ್ಲಿ ಬರದೇ ಇರಲಿ. ಸಿಹಿನೇ ಜಾಸ್ತಿ ಇರಲಿ. ದೇವ್ರು ಒಳ್ಳೇದು ಮಾಡಲಿ. ಮುದ್ದಾದ 2 ಮಕ್ಕಳಿದ್ದಾರೆ. ಸುಖವಾಗಿ ಸಂತೋಷವಾಗಿ ಹೊಂದಾಣಿಕೆಯಿಂದ ಜೀವನ ನಡೆಸ್ಕೊಂಡು ಹೋಗಿ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ನೋಡ್ತಾರ ಚೆನ್ನಾಗಿತ್ತು. ಮುದ್ದುಮ್ಮ, ಯು ಹ್ಯಾವ್ ಅ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆಲ್ಕಮ್. ಫಸ್ಟ್ ಓಪನ್ ಮಾಡಿ. ಓ, ಬಾಯ್ಸ್ಗೆ ಎಷ್ಟು ಪೇಷನ್ಸ್ ಇದೆ ಅಂದ್ರೆ ಒಂದೊಂದಾಗಿ ಕಿತ್ತೋಗುತ್ತೆ ಅಂದ್ಬಿಟ್ಟು ನಿಧಾನ ಕಿತ್ತುತ್ತಾ ಇದೀವಿ. ಇದು ನಾವು ಅದೇ ಹುಡುಗಿರು ಹೆಂಗ್ ಎತ್ತುತ್ತಾರೆ ಅಂದ್ರೆ ಹೆಂಗಂದ್ರೆ ಹಿಂಗೆ ಕಿತ್ತಾಕ್ಬಿಡ್ತಾರೆ. ಇದನ್ನು ನಾನು ಮೆಮೊರೀಸ್ ಆಗಿ ಇಟ್ಕೋತೀನಿ ಅದಕ್ಕೆ. ಓಕೆ, ಇದೆಯಲ್ಲ ಟೈಟನ್ ಅಂತ ಇದೆಯಲ್ಲ, ಸೊ ಎಕ್ಸ್ಪೆಕ್ಟೆಡ್. ಥ್ಯಾಂಕ್ ಯು ಸೋ ಮಚ್. ವಾವ್, ಈಸಿ. ಥ್ಯಾಂಕ್ ಯು. ಹಾಕೋ, ನೀನು ತೋರ್ಸು, ಏನು ಕೈ ತೋರ್ಸು. ಹೆಂಗಿದೆ? ಟೆಂಟಡಾನ್. ಹೆಂಗಿದೆ? ಸಕ್ಕತ್ತಾಗಿತ್ತು. ಐ ಲವ್ ಇಟ್. ಚೆನ್ನಾಯ್ತಲ್ಲ? ನಿನ್ನ ಹತ್ರ ಈ ತರ ವಾಚೇ ಇಲ್ಲ, ನಿಜ ಹೇಳು. ಅಂದ್ರೆ ನನ್ನ ಹತ್ರ ಇದೆ ಎಲ್ಲ ಡಿಜಿಟಲ್ ವಾಚ್ ಇರೋದು ನಿನ್ನ ಹತ್ರ. ಇನ್ನೊಂದು ಇದೆ, ಸಾರಿ, ಅನಲಾಗ್ ವಾಚ್ ಇರೋದು. ಅನಲಾಗ್ ವಾಚ್ ಇರೋದು ಇದೆ, ಅದು ಯೂಸ್ ಮಾಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ದಿಸ್ ಇಸ್ ಮೈ ಗಿಫ್ಟ್. ಚೈ, ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು. ನೀವೇ ವ್ಲಾಗ್ ಮಾಡ್ತಾ ಇದ್ಯಾ? ನಂಗೆ ಕೊಡು. ಗಿಫ್ಟ್ ಕಣ್ಣು ಮುಚ್ಕೋ. ಕಣ್ಣು ಮುಚ್ಚು. Seriously? Oh my god. ಹಿಂಗೆ ತಿರ್ಸು. ಇಷ್ಟ ಆಯ್ತಾ? ಸೂಪರ್ ಆಗಿದೆ. ಗೋಲ್ಡಾ? ಸೀರಿಯಸ್ಲಿ? ಮಾ, ಇಷ್ಟೊಂದು ಯಾಕೆ ತರಕ್ ಹೋದೆಮ್ಮ ಇವಾಗ? ಓ, ಥ್ಯಾಂಕ್ ಯು ಸೋ ಮಚ್. ಇದು ಸಾಲದು ಅಂತ ಇಯರಿಂಗ್ಸ್ ಬೇರೆ. ಸೀರಿಯಸ್ಲಿ? ಓ ಮೈ ಗಾಡ್, ಸಕ್ಕತ್ತಾಗೈತಮ್ಮ. ಡಿಸೈನ್ ಸೂಪರ್ ಆಗೈತೆ. ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ನೀನ್ ಕೊಟ್ಟಿರೋ ಗಿಫ್ಟ್ ಮುಂದೆ ನಂದು ಏನೂ ಇಲ್ಲ. ಒಂದು ಪ್ರೀತಿ ಮುಖ್ಯ, ಇದೆಲ್ಲ ಏನಿಲ್ಲ. ಹಾಕೋ. ಇದು ಮಾಡ್ಬೇಕು, ಟೈ ಮಾಡ್ಬೇಕು. ಹೌದು. ಓಕೆ, ವಿಲ್ ವೇಟ್ ಫಾರ್ ಯುವರ್ ಲುಕ್. ನಾವೆಲ್ಲೋಗ್ತಿದೀವಿ? ಖುಷಿ ಡಿನ್ನರ್ಗೆ ಹೋಗ್ತಿದೀವಿ. ಸೊ ಗೈಸ್, ಇವಾಗ ಪ್ರತಾಪ್ ನನಗೆ ಸ್ಪೆಷಲ್ ಆಗಿ ಡಿನ್ನರ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್? ನಂಗೆ ಹೇಳೇ ಇಲ್ಲ. ಹೇಳ್ಬಿಟ್ಟೆಲ್ಲ ಮಾಡ್ಬೇಕು. ಓಕೆ. ಸೊ ಟೇಕಿಂಗ್ ಟು ಕ್ಯಾಂಡಲ್ ಲೈಟ್ ಡಿನ್ನರಾ ಅಥವಾ ಕ್ಯಾಂಡಲ್ ಬ್ರಿಯೋಸ್? ರೆಸ್ಟೋರೆಂಟ್ ನೇಮ್ನೆ ನೀನು ಕ್ಯಾಂಡಲ್ ಲೈಟ್ ಅಂದ್ಬಿಟ್ಟಲ್ಲ. ಓಕೆ. ಸೊ ಗೈಸ್, ಫಸ್ಟ್ ಟೈಮ್ ಹೆಂಗೆ ಇಟ್ಕೊಳ್ಳೋದಂತಾನೆ ಗೊತ್ತಾಗಲ್ಲ. ಸೊ ಓಕೆ ಗೈಸ್, ಫಸ್ಟ್ ಟೈಮ್ ನಾನು ಒಂದು ಈ ತರ ರೆಸ್ಟೋರೆಂಟ್ಗೆ ಹೋಗ್ತಿದ್ದೆ. ಪ್ರತಾಪ್ ಕರ್ಕೊಂಡು ಹೋಗ್ತಿದ್ದೆ. ಬಿಕಾಸ್ ನಾನು ಎಲ್ಲ ನಾರ್ಮಲ್ ಹೋಗ್ತಿದ್ದೇನೆ, ಉಡುಪಿ, ಕದಂಬ, ಆಮೇಲೆ ಶಾಂತಿ ಸಾಗರ್, ಡಾಬಾ, ಈ ತರ ಟೈಪ್. ಸೊ ನಾನು ಫಸ್ಟ್ ಟೈಮ್ ಈ ತರ ರೆಸ್ಟೋರೆಂಟ್, ಚಾಟ್ ಸ್ಟ್ರೀಟು, ಫುಡ್ಸ್ ಆ ತರ ಹೋಗ್ತಿದ್ದು. ಫುಡ್ ಕೋರ್ಟಿಗೆಲ್ಲ ಸಣ್ಣ ಪುಟ್ಟ ಅಂಗಡಿಗಳು, ನಾರ್ಮಲ್ ಲೋ ಬಜೆಟ್. ಟೈಮ್ ಸಿಕ್ಕಿರ್ಲಿಲ್ಲ. ಆಮೇಲೆ ನಾನು ಎಲ್ಲೂ ಯಾರ ಜೊತೆನೂ ಹೋಗೂ ಇಲ್ಲ ಕೂಡ. ಲಾಸ್ಟ್ ಟೈಮ್ ಪುಟ್ಟಿನ ಬರ್ಡೇಗೆ ಅದೊಂದು ಫಸ್ಟ್ ರೆಸ್ಟೋರೆಂಟ್ ಎಕ್ಸ್ಪೀರಿಯನ್ಸ್ ನನಗಾಗಿದ್ದು. ಅದು ಬಿಟ್ಟರೆ ಇವತ್ತೇ ಸೆಕೆಂಡ್ ಟೈಮ್ ನಾನು ಹೋಗ್ತಿರೋದು. ಇಲ್ಲ, ನಮ್ಮ ಫ್ರೆಂಡ್ ಆಸ್ಟ್ರೇಲಿಯಿಂದ ಬಂದಾಗ ಒಂದ್ಸರಿ ಹೋಗಿದ್ದೆ, ಅದು 2 times ಆಗಿತ್ತು. ದಿಸ್ ಇಸ್ 3rd time ಅಷ್ಟೇ. ಎಲ್ಲಾರು ಅನ್ಕೋಬಹುದು ಏನ್ ನೀವು ಹೋಗೇ ಇಲ್ವಾ ಅಂತ. ನಿಜವಾಗೂ ನಾನು ಎಲ್ಲಿಗೂ ಹೋಗಿಲ್ಲ, ಮನೇಲೇ ಇರ್ತೀನಿ ಆಲ್ಮೋಸ್ಟ್. ಹೋದ್ರೆ ಉಡುಪಿ, ಕದಂಬ ಮತ್ತೆ ಶಾಂತಿ ಸಾಗರು, ಬರೀ ಈ ತರ ಹೋಟೆಲ್ಗೆ ಹೋಗ್ತಿರ್ತೀನಿ. ಸೊ ರೆಸ್ಟೋರೆಂಟಿಗೆ ಫಸ್ಟ್ ಟೈಮ್, 3rd time ಇದು ಹೋಗ್ತಾ ಇರೋದು. ಸೊ ಅದು ಫಸ್ಟ್ ಟೈಮ್ ನಾವಿಬ್ರು ಹೋಗ್ತಾ ಇದ್ದೀವಿ ಸಪೋರ್ಟ್ ಅಲ್ವಾ. ಸೊ ಕಮ್ ಲೆಟ್ಸ್ ಗೋ ಅಂಡ್ ಸಿ ಹೌ ದ ಎಕ್ಸ್ಪೀರಿಯನ್ಸ್ ವಿಲ್ ಬಿ. ಇವಾಗ ಜಸ್ಟ್ ಒಳಗೆ ಬಂದ್ವಿ. 12th floor ಅಂತೆ. ಬನ್ನಿ ಹೋಗೋಣ. ದೊಡ್ಡ ಲಿಫ್ಟ್, ಹೌದು, ಸಕ್ಕ ದೊಡ್ಡ ಲಿಫ್ಟ್.
to 22%, 1632 kgs. ಓಕೆ ಸೊ ಗೈಸ್ Candle ದಿಸ್ ಒನ್ brews. ಕ್ಯಾಂಡಲ್ಸ್ ಬ್ರಿಯೋಸ್. ಆಯ್ತಾ? ಸೊ ಬನ್ನಿ ಹೋಗೋಣ. ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತು. ಒಳಗೆ 12th ಹೋಗಿ floor ಹೆಂಗಿದೆ ಅಂತ taste ಎಕ್ಸ್ಪ್ಲೋರ್ ಮಾಡೋಣ. ಮಾಡ್ಬಿಡೋಣ, ಫಸ್ಟ್ ಎಕ್ಸ್ಪ್ಲೋರ್ ಮಾಡೋಣ ಹೆಂಗಿದೆ ಅಂತ ರೆಸ್ಟೋರೆಂಟ್. ಅಂಡ್ ದೆನ್ ಸೊ ಹೌ ಯು ಆರ್ ಫೀಲಿಂಗ್ ಮುದ್ಮ? ಸ್ವಲ್ಪ ಜೋರಾಗಿ ಮಾತಾಡಬೇಕು ಬಿಕಾಸ್ ಫುಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ. you should say how you are feeling after coming to this restaurant. ನಿಂಗೆ ಹೆಂಗ್ ಅನ್ಸ್ತಾ ಇದೆ? ಐ ಆಮ್ ಫೀಲಿಂಗ್ ಸಮಥಿಂಗ್ ಸ್ಪೆಷಲ್. ಹಾ, ಯಾಕಂದ್ರೆ ಯಾವತ್ತೂ ಬಂದಿಲ್ಲ, ಫಸ್ಟ್ ಟೈಮ್ ಅಲ್ಲಿ ಬಂದಿರೋದು. ಸೊ ಏನೊಂಥರ ಹೊಸ ಫೀಲ್ ಇದೆ. ಖುಷಿಯಾಗಿ ಎಂಜಾಯ್ ಮಾಡ್ತಾಳೆ. ಸೊ ಫುಡ್ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಫಸ್ಟ್ ಮೆನ್ಯೂ ಬರಲಿ, ಮೆನ್ಯೂ ಬಂದಮೇಲೆ ಬುಕ್ ಮಾಡೋಣ, ನೋಡೋಣ. ಗೈಸ್, ಕುಶಾನಿ ಎಲ್ಲೇ ಹೋದ್ರೂ ಅವಳಿಗೆ ಈ ಥರ ಒಂದು ಚೇರ್ ಬೇಕೇ ಬೇಕು. ಯಾಕೆ ಕುಶಾನಿ ಈ ಥರ ನೀನು? ಬೇಕು ಯಾಕೆ? ಜೋರಾಗಿ ಮಾತಾಡು. ಬೇಕು ಬೇಕಾ? ಸೊ ಎಲ್ಲೇ ಹೋದ್ರೂ ಅವಳಿಗೆ ಈ ಥರ ಒಂದು ಚೇರ್ ಬೇಕೇ ಬೇಕು, ಕೇಳ್ತಾಳೆ. ಸೊ ಇದು ಇವಳು ಕುಶಾನಿ, ಇದು ಕುಶಾನಿ. ಸೊ ಎಸ್ ಫೈನಲಿ ನಾವು ಇವಾಗ ಆರ್ಡರ್ ಮಾಡಿದ್ದೀವಿ, ಫುಡ್ ಆರ್ಡರ್ ಮಾಡಿದ್ದೀವಲ್ಲ ಕುಶಾನಿ? ಏನೇನು ಆರ್ಡರ್ ಮಾಡಿದ್ದೀವಿ? ಐಸ್ ಕ್ರೀಮ್, ಊಟ, ಪನ್ನೀರು, ಚಿಕನ್ ಇಲ್ಲ. ಓಕೆ, ಇವಾಗ ಆರ್ಡರ್ ಮಾಡಿದೆಲ್ಲ ಬರುತ್ತೆ. ಓಕೆನಾ? ನೀನು ತಿನ್ಬೇಕು ಫುಲ್ಲು ಎಲ್ಲಾನು. ಓಕೆ ಡಾನ್? ಓಕೆ ಡಾನ್? ಎಸ್. ಫಸ್ಟ್ ಸೊ ನಾವು ಫಸ್ಟ್ ಸೂಪ್ ಬಂದಿದೆ. ಸೂಪ್ ಆರ್ಡರ್ ಮಾಡಿದೀವಿ. ಹಾ. ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಓಕೆ ನಿಮ್ಗೋಸ್ಕರ. ಓಕೆ. ಕುಶಾನಿ ಸೂಪ್ ಕುಡಿ ಅಂದ್ರೆ ಬರೀ ಇದನ್ನ ತಿಂತಿದ್ದಾಳೆ. ಸೊ ಗೈಸ್, ನೆಕ್ಸ್ಟ್ ವೈಟ್ ಸಾಸ್ ಪಾಸ್ತಾ ಅಂಡ್ ಏನ್ ಮಾಡು ಚೀಸ್ ಬಾಲ್ಸ್. ಜೋರಾಗಿ. ಚೀಸ್ ಬಾಲ್ಸ್. ಕುಶಾನಿ ಇಸ್ ಎಂಜಾಯಿಂಗ್ ಸೀರಿಯಸ್ಲಿ. ನಿಂಗೆ ಹೆಂಗ್ ಅನ್ಸ್ತಾ ಇದೆ? ನನಗೆ ತುಂಬಾ ಖುಷಿ ಆಗ್ತಿದೆ ನೋಡೋಣ, ಟೇಸ್ಟ್ ಚೆನ್ನಾಗಿದೆ. ಸೊ ಎಸ್, ಇವಾಗ ಊಟ ಮುಗಿಸ್ಕೊಂಡು ಆ್ಯಂಡ್ ಆನ್ ದ ವೇ ಹಂಗೆ ಬೇರೆ ಅಂಗಡಿಲಿ ಹೋಗಿ ಜ್ಯೂಸ್ ಕುಡ್ಕೊಂಡು ಸೋಡಾ ಕುಡ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಸೊ ಪ್ಲ್ಯಾನ್ ಇವತ್ತು ಎಲ್ಲ ಇವತ್ತು ದಿನ ಪೂರ್ತಿ ಒಂಥರ ಚೆನ್ನಾಗೇ ಇತ್ತು. ಹಾಂ, ಏನದು? ಆಸಿ ಯಾರು ಕೊಡಿಸಿದ್ದು? ಯಾರು ಕೊಡಿಸಿದ್ದು? ಕ್ಷಮ. ಸೊ ಗೈಸ್, ಇವತ್ತು ರೆಸ್ಟೋರೆಂಟ್ಗೆ ಹೋಗಿದ್ವಲ್ಲ, ಅದ್ರದ್ದು ಹೆಂಗಿತ್ತು ಅಂತ ಪ್ರತಾಪಕ್ಕೆ ನಾನು ಫುಲ್ ಬಾಯ್ಲಿ. ಹೌ ಡಿಡ್ ಯು ಫೀಲ್ ದ ರೆಸ್ಟೋರೆಂಟ್? ನಾನ್ ಕರ್ಕೊಂಡು ಹೋಗಿದ್ದೆ, ನೀನ್ ಹೇಳ್ಬೇಕು. ನೀನ್ ಅನ್ನೇ ಕೇಳ್ತಿದ್ವಿ ವಾಪಸ್ಸು. ಓಕೆ, ನಾನೇ ಹೇಳ್ತೀನಿ. How was the experience? ಓಕೆ, ನಾವು ಸುಮಾರು ಆರ್ಡರ್ ಮಾಡಿದ್ವಿ, ಬಟ್ ನನಗೆ Pizza ಇಷ್ಟ ಪಿಜ್ಜಾ ಆಗಿಲ್ಲ? ಇಷ್ಟ ಆಗಿಲ್ಲ. ಹಾ, ಮತ್ತೆ ಸ್ವಲ್ಪ ಕಾಸ್ಟ್ಲಿ ಕೂಡ ಅನಿಸ್ತು ಅಲ್ವಾ, ಎಕ್ಸ್ಪೆನ್ಸಿವ್ ಕೂಡ ಅಂತ ಅನಿಸ್ತು. ಸೊ ಅಷ್ಟು ಬಿಟ್ರೆ ಏನೇನಿಲ್ಲ, ನಾರ್ಮಲ್ ರೈಸ್ ಆರ್ಡರ್ ಮಾಡಿದ್ವಿ, ಬಟ್ ಅಷ್ಟಕ್ಕೆ ಫುಲ್ ಆಗೋಯ್ತು ಅಂದ್ಬಿಟ್ಟು ರೈಸ್ ಪಾರ್ಸಲ್. ಮಿಡಲ್ ಕ್ಲಾಸ್ ಲೈಫ್ ಅಲ್ಲಿ ನಾವ್ ಎಷ್ಟೇ ದೊಡ್ಡ ರೆಸ್ಟೋರೆಂಟ್ ಹೋದ್ರು ಕೊನೆಗೆ ನಮ್ಗೆ ನಮ್ದಿರೋ ಉಡುಪಿ ಹೋಟೆಲ್, ರೋಡ್ ಸೈಡ್ ಫುಡ್ ಅದೇ ಇಷ್ಟ ಆಗುತ್ತೆ. ಅಂದ್ರೆ ಒಂಥರ ಟೇಸ್ಟ್ ಚೆನ್ನಾಗಿತ್ತು. ನಾನು ಹೊಸ್ದಾಗಿರುತ್ತೆ ಇದು ಕುಶಾನಿ, ಸರಿ ಆಯ್ತು. ನಾನು ಹೊಸ್ದಾಗಿ ಫೀಲ್ ಆಗುತ್ತೆ ಅಂದ್ಬಿಟ್ಟು ಥರ ರೆಸ್ಟೋರೆಂಟ್ ಟೈಪ್ ಹೋಗೋಣ ಅಂತ ಹೋದ್ವಿ. ಬಟ್ ನನಗೆ ಅದು ಆ್ಯಕ್ಚುಲಿ ಅಲ್ಲಿ ಹೋದ್ಮೇಲೆ ಫಸ್ಟ್ ಇದು ಏನು ವಾಟ್ ಇಸ್ ಇಟ್ ಫಸ್ಟ್ ಡಿಶ್ ತಿಂತಿದಾಗ ನನಗೆ ಅನಿಸಿದ್ದು ಓಕೆ ಉಡುಪಿ ಇಸ್ ಬೆಸ್ಟ್ ಅಂತ ಅನಿಸ್ತು. ಉಡುಪಿ ಬೆಸ್ಟು, ಕದಂಬ ಈ ಥರ ಈ ಥರ ಹೋಟೆಲ್ಸ್ ಬೆಸ್ಟ್ ಅಂತ ಅನಿಸ್ತು ನಂಗೆ. ರೆಸ್ಟೋರೆಂಟ್ ಅಲ್ಲಿಗೆ ಯಾಕೋ ಬಟ್ ಆಕ್ಚುಲ್ ಆಗಿ ಮನಿಗೆ ಬಡ್ಜೆಟ್ ತಕ್ಕನಂತೆ, ಆಮೇಲೆ ಕ್ವಾಲಿಟಿ ಕ್ವಾಂಟಿಟಿ ತಕ್ಕನಂತೆ ಚೆನ್ನಾಗಿರೋದು ಅಂದರೆ ನಾರ್ಮಲ್ ಉಡುಪಿ, ಕದಂಬ, ಶಾಂತಿ ಸಾಗರ್, ಶಿವಸಾಗರ್, ಸ್ವಾತಿ ಗಾರ್ಡನ್, ರೋಡ್ ಸೈಡ್ ಫುಡ್ ಕೋರ್ಟು, ಫುಡ್ ಸ್ಟ್ರೀಟು, ಚಾಟ್ ಸ್ಟ್ರೀಟು ಈ ಥರನೇ ಬೆಸ್ಟ್ ಅಂತ ಅನ್ಸುತ್ತೆ. ಸೊ ಇದಾಗಿತ್ತು ನಮ್ಮ ಈ ಒಂದು ಆ್ಯನಿವರ್ಸರಿ. ಪ್ರತಾಪ್ ಸ್ವಲ್ಪ ಲೇಟಾಗಿ ಬಂದು, ಸ್ವಲ್ಪ ಬೇರೆ ಕೆಲಸ ಇರೋದ್ರಿಂದ ಹಾಸ್ಪಿಟಲ್ ಕೆಲಸ ಇತ್ತು. ಸೊ ಅದಕ್ಕಾಗಿ ಲೇಟಾಗಿ ಬಂದರು. ಚಿಕ್ಕದಾಗಿ ಕೇಕ್ ಕಟ್ ಮಾಡಿದ್ವಿ, ಚಿಕ್ಕದಾಗಿ ಬಂದು ವಿಶ್ ಮಾಡ್ಕೊಂಡ್ವಿ, ಇದು ಚಿಕ್ಕದಾಗಿ ಗಿಫ್ಟ್ಗಳು ಕೊಟ್ಕೊಂಡ್ವಿ. ಸೊ ಹಿಂಗೆ ಮನೆಗೆ ಬಂದ್ವಿ. ಇವಾಗ ನಾವು ಮಲ್ಕೊಂತೀವಿ ಅಷ್ಟೇ, ಇನ್ನೇನಿಲ್ಲ. ಮುಗೀತು ಕೆಲಸ. ಗುಣ ಒಬ್ಬನೇ ಇದನ್ನ ಬಿಟ್ಟೋಗಿದ್ವಿ, ತುಂಬ ಹೊತ್ತಾಯ್ತು. ಇವಾಗ ಹೋಗಿ ಅವ್ನಿಗೆ ಫೀಡ್ ಮಾಡಿ ಅವನ್ನ ಮಲಗಿಸಿ ನಾವೆಲ್ಲ ಮಲ್ಕೊಂತೀವಿ. ಆಲ್ರೆಡಿ ಟೈಮ್ ಎಲ್ಲಾರನ್ನೂ ಬಿಟ್ಟು ಹೋಗ್ತಾ ಇರೋದು. ಎಲ್ಲ ಬೈ ಚಾನ್ಸ್ ಎಲ್ಲ ನಾರ್ಮಲ್ ಆಗಿದ್ರೆ ಎಲ್ಲಾರು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಾರು ಕೆಲಸದಲ್ಲಿ ಬಿಸಿ ಇದಾರೆ, ಆಮೇಲೆ ಅವರು ಬಿಸಿ ಆಗಿದ್ದಾರೆ. ಅದಕ್ಕೂ ಸೊ ಹಿಂಗಾಗಿರೋದ್ರಿಂದ ನೆಕ್ಸ್ಟ್ ಇವಾಗ ಹೋಗಿ ಮಲ್ಕೊಂತೀವಿ ಅಷ್ಟೇ. ಬೆಳಿಗ್ಗೆ ಎದ್ದು ಪ್ರತಾಪ್ ಕೆಲ್ಸಕ್ಕೆ ಹೋಗ್ತಾರೆ. ಮನೆ ಕೆಲಸ ನಾನೇನ್ ಮಾಡಲ್ಲ ನಿಜವಾಗ್ಲೂ, ನಮ್ಮನೆ ಮಾಡೋದು. ಆಮೇಲೆ ನಂದು ಹೆಂಗ್ ಕೆಲಸ ಇದೆ ನಾನು ಅದನ್ನ ಮಾಡ್ತೀನಿ. ಮಕ್ಕಳನ್ನ ಗುಣ ನೋಡ್ಕೊಳ್ಳೋದು ಅಷ್ಟೇ. ಕುಶಾನಿನೂ ಕೂಡ ನಾನು ನೋಡ್ಕೊಳ್ಳೋಲ್ಲ, ನಮ್ಮ ಅಮ್ಮನೇ ನೋಡ್ಕೊಳ್ಳೋದು. ಸೊ ಇನ್ಮೇಲೆ ಮತ್ತೆ ನಾಳೆಯಿಂದ ಮತ್ತೆ ಡೈಲಿ ಲೈಫ್. ಮತ್ತೆ ಪ್ರತಾಪ್ ಯಾವಾಗ ಬರ್ತಾರೋ ಗೊತ್ತಿಲ್ಲ. ನಾಳೆ ಹೋಗ್ತಾರೆ, ನಾಳೆ ಇಲ್ಲಿಂದ ಡೈರೆಕ್ಟ್ ಆಫೀಸ್ಗೆ ಹೋಗಿ ಆಫೀಸಿಂದ ಹಂಗೆ ಅವ್ರ ಮನೆಗೆ ಹೋಗ್ತಾರೆ.
ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಂಗೆ ನಿಜವಾಗ್ಲೂ ಹೆಂಗ್ ಮಾಡಿದೀನಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ, ಬೇಜಾರಾಗಿದ್ದು ಕ್ಷಮಿಸಿ. ಇದೊಂದು ವ್ಲಾಗ್ ಅಷ್ಟೇ, ನೆಕ್ಸ್ಟ್ ಇಂದ ಬೇಜಾರಾಗಲ್ಲ, ಬಿಕಾಸ್ ನೆಕ್ಸ್ಟ್ ಅವನೇ ಮಾಡೋದು, ನಾನು ಮಾಡಲ್ಲ. ಸೊ ಎಸ್, ಇಷ್ಟೇ. ಇದಾಗಿತ್ತು ನಮ್ಮ ಆ್ಯನಿವರ್ಸರಿ ವ್ಲಾಗ್ ಆ್ಯಂಡ್ ಡೈಲಿ ವ್ಲಾಗ್ ಕೂಡ. ಸೊ ಹಿಂಗೆ ವಿಡಿಯೋ ನೋಡ್ತಾ ಇರಿ. ವರುಣಾರದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ವರುಣ್ ಜೊತೆನೆ ಸಿಗ್ತೀವಿ, ಓಕೆನಾ? ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್. ಕ್ಷಮಿಸುವ ನೀ ತಾನೇ